ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ಗೆ ಪೋಸ್ಟ್ಪೋನ್ ಆಗಿದೆ. ಇತ್ತ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ನ ನಿರ್ಧಾರಕ್ಕೆ ಬದ್ಧ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮಗದೊಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಡ್ತಿದ್ದಾರೆ. ವಿಪಕ್ಷ ಏನು ಮಾಡ್ತಿದೆ ಅಂತ ಕೇಳೋದಾದ್ರೆ, ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶತಸಿದ್ಧ ಅಂತ ಹೇಳ್ತಿದ್ದಾರೆ. ರಾಜ್ಯದ ಜನ ಬಹುದೊಡ್ಡ ಮ್ಯಾಂಡೇಟ್ ಅನ್ನು ಕೊಟ್ಟಿರುವ ಈ ಸಂದರ್ಭದಲ್ಲಿ ನೋಡಿ, 2.5 ವರ್ಷದ ಆಡಳಿತವನ್ನು ನಡೆಸಿದ್ದೀರಿ. ಉತ್ತಮ ಆಡಳಿತವನ್ನು ಕೊಡಬೇಕು, ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸಬೇಕು ಅನ್ನೋದನ್ನು ಬಿಟ್ಟು ಯಾರ ಅಧಿಕಾರ ಹಿಡಿಬೇಕು, ಯಾರು ಬೀಳ್ತಾರೆ, ಯಾರನ್ನ ಕುರ್ಚಿಲಿ ಕೂರಿಸ್ಬೇಕು ಅನ್ನೋದ್ರ ಬಗ್ಗೆನೇ ಇಷ್ಟು ದಿವಸಗಳ ಕಾಲ ಚರ್ಚೆ ಮಾಡೋದ್ರಲ್ಲ, ನಿಮಗೆ ಏನು ಹೇಳಬೇಕು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಹಾಗಾಗಿ ಆ ನವೆಂಬರ್ ಕ್ರಾಂತಿಯ ಕುರಿತಂತೆಯೇ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿದೆ. ನಾನು ದಿವ್ಯಶ್ರೀ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಹೆಚ್ಚಾಗಿದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರೋದಾದ್ರೆ, ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಗದೊಂದು ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದೇನೇ ಮೇಲ್ನೋಟಕ್ಕೆ ಕಂಡ್ರೂ ಕೂಡ ಒಳಗಿನ ಆಂತರಿಕ ವಿಚಾರಗಳು ಬೇರೆನೇ ಇರುತ್ತೆ. ಆ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ. ನೋಡಿ, ಆ ವಿಚಾರಕ್ಕೆ ಬರೋದಾದ್ರೆ, ನೀವು ಗಮನಿಸ್ತಾ ಇದ್ದೀರಿ, ಪಕ್ಷದಲ್ಲಿ ಗೊಂದಲ ಇದೆ ಅಂತ ಸ್ವತಃ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಹೇಳಿಕೆ ಕೊಟ್ಟಿರೋದ್ರಿಂದಾಗಿ ಪವರ್ ಶೇರಿಂಗ್ದು ಮುನ್ಸೂಚನೆ ಏನಾದರೂ ಕೊಟ್ಟುಬಿಟ್ರಾ? ಏನೇ ಒಪ್ಪಂದ ಆಗಿಲ್ಲ, ಅಂಥದ್ದೇನು ಮಾತುಕತೆ ಆಗಿಲ್ಲ ಅಂತ ಇಷ್ಟು ದಿವಸಗಳ ಕಾಲ ಸಿದ್ದರಾಮಯ್ಯನವರು ಹೇಳಿದರೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ನೋಡಿ ಸಿದ್ದರಾಮಯ್ಯನವರು. ಅದೇನಾದರೂ ಪವರ್ ಶೇರಿಂಗ್ನ ಮುನ್ಸೂಚನೆಯ ಅನ್ನುವಂಥ ಅನುಮಾನವನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಕೆಲ ಕಾಂಗ್ರೆಸ್ನ ನಾಯಕರು ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು. ಇದರ ನಡುವೆ ವಿಪಕ್ಷ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ವಿಪಕ್ಷ ಕಳೆದ 2.5 ವರ್ಷ ಹೇಳಿದ್ದದೇ. ಏನದು? ಬೆಳಗ್ಗಾದ್ರೆ ಸರ್ಕಾರ ಪತನ ಆಗುತ್ತೆ, ಸರ್ಕಾರ ಇರೋದಿಲ್ಲ, ಈ ಪಕ್ಷ ಸರಿ ಇಲ್ಲ, ಈ ಥರ ಹೇಳ್ಕೊಬಂದರು. ಅವ್ರು ಹೇಳ್ತಾನೆ ಇದ್ದಾರೆ, ಇವ್ರು ಮುಂದುವರಿಸ್ಕೊಂಡು ಹೋಗ್ತಾನೆ ಇದ್ದಾರೆ. ಈಗಲೂ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅಲ್ಲೋಲ ಕಲ್ಲೋಲ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಿದ್ದಾರೆ. ಅವ್ರು ಹೇಳ್ದಂಗೂ ಇವ್ರು ಮತ್ತೇನಾದ್ರು ಕೈ ಜೋಡಿಸ್ಕೊಂಡು ಜೋಡೆತ್ತುಗಳ ಥರ ಬರ್ತಾರೋ ಗೊತ್ತಿಲ್ಲ. ಬಟ್ ರೈಟ್ ನಾವು ಸಿಚುವೇಶನ್ ನೋಡ್ತಾ ಇದ್ರೆ ಏನೋ ವ್ಯತ್ಯಾಸ ಇದ್ದಂಗೆ ಕಾಣ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲರೂ ಜೊತೆಯಾಗಿ ಕಂಡ್ರೂ ಕೂಡ ಕೆಲವೊಮ್ಮೆ ಜೊತೆಯಾಗೂ ಕಾಣಿಸ್ಕೊಂಡಿಲ್ಲ. ಅದನ್ನು ರಾಜ್ಯದ ಜನ ನೋಡಿರ್ತಾರೆ. ಆದರೂ ಆಂತರಿಕವಾಗಿ ಏನೋ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತದೆ. ಬಟ್ ಇಲ್ಲಿ ಕನ್ಸನ್ ಏನು ಗೊತ್ತಾ? ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸಬೇಕಾಗಿರುವಂತಹ ಸರ್ಕಾರ ಆಡಳಿತ ನಡೆಸ್ತಿರುವಂಥ ಇಂಥ ಸಂದರ್ಭದಲ್ಲಿ ಅದನ್ನು ಬಗೆಹರಿಸದೆ ಮತ್ತೇನೋ ಕ್ರಾಂತಿ ಅಂತೆ, ಆ ಕ್ರಾಂತಿ ಕುರಿತಂತೆ ಒಂದಷ್ಟು ಜನ ಸ್ಟೇಟ್ಮೆಂಟ್ ಕೊಡೋದಂತೆ, ಇದೆಲ್ಲ ಬೇಕಾ ಅಂತ. ನೋಡಿ, ಗಣತಿ ಪ್ರಕ್ರಿಯೆ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸಬೇಕು. ನೀರು, ರಸ್ತೆ, ರಸ್ತೆ ವಿಚಾರ ಹೇಳೋದೇ ಬೇಡ, ಬೇಕಾದಷ್ಟು ಸಮಸ್ಯೆ ಇದೆ. ಇನ್ನು ಬೆಲೆ ಏರಿಕೆ ಆಗಿದೆ, ಇವುಗಳನ್ನೆಲ್ಲ ಪರಿಹರಿಸಬೇಕು. ಆ ಸಮಸ್ಯೆಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಆಡಳಿತ ವಿಪಕ್ಷಗಳು ಜೊತೆಯಾಗಿ ನಿಂತ್ಕೋಬೇಕು. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ. ಈಗೇನೋ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ. ಯಾರೆಲ್ಲ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರುಗಳೇ ನವೆಂಬರ್ನಲ್ಲೇ ಕ್ರಾಂತಿ ಆಗ್ತದೆ, ಅಕ್ಟೋಬರ್ ಕ್ರಾಂತಿ ಆಗ್ತದೆ ನಾವು ಹೇಳಿರೋದಂಥದ್ದಲ್ಲ. ಕಾಂಗ್ರೆಸ್ ಆಡಳಿತ ಪಕ್ಷದ ಸಚಿವರು, ಶಾಸಕರೇ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಏನು ಹೇಳಿದ್ದಾರೆ ನೋಡಿ, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಬೇಡಿ, ಅದೇನೇ ಆಗ್ಬೇಕಾದ್ರೂ ಕೂಡ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅಂದ್ರೆ ಯಾರು ಕೂಡ ನಾಯಕತ್ವ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನ ಅವರ ವರಿಷ್ಠರು ಎಲ್ಲೂ ಕೂಡ ಹೇಳಿಲ್ಲ. ಅರ್ಥಾತ್ ಬಿಹಾರ್ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ. ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗೋದಂತೂ ಕೂಡ ಸ್ಪಷ್ಟ. ಡಿ.ಕೆ. ಶಿವಕುಮಾರ್ ನಡೆ ಸಿದ್ದರಾಮಯ್ಯನವ್ರ ಕಡೆ ಇದೆ, ಸಿದ್ದರಾಮಯ್ಯನವ್ರ ನಡೆ ಡಿ.ಕೆ. ಶಿವಕುಮಾರ್ ಕಡೆ ಇದೆ. ಆದರೆ ಶಾಸಕರು ಮಾತ್ರ ಇವರು ಸವಾಸನೆ ಬೇಡ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಮಾತನಾಡ್ತಾ ಇರುವಂತ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಗೊಂದಲದ ಗೂಡಾಗಿರುವಂಥದ್ದು ಸತ್ಯ. ಇದನ್ಯಾರು ಕೂಡ ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ನವೆಂಬರ್ ಬಿಹಾರ್ ಚುನಾವಣೆ ನಂತರದಲ್ಲಿ ರಾಜ್ಯದಲ್ಲಿ ಯಾವ್ಯಾವ ರೀತಿ ಏರುಪೇರುಗಳು ಆಗ್ತದೆ ತಾವೆಲ್ಲರೂ ಕೂಡ ನೋಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ನಮ್ಮಲ್ಲಿ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ಗಿಂತ ಯಾರು ಸುಪ್ರೀಂ ಇಲ್ಲ. ಹೈಕಮಾಂಡ್ ಇಸ್ ಸುಪ್ರೀಂ. ಸಿದ್ದರಾಮಯ್ಯಗೂ ಸುಪ್ರೀಂ,
ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ, ಎಂ ಬಿ ಪಾಂಡ್ರಿಗೂ ಸುಪ್ರೀಂ, ಜಮೀರ್ ಅವ್ರಿಗೂ ಸುಪ್ರೀಂ, ಎಲ್ಲರಿಗೂ ಸುಪ್ರೀಂ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು, ಎಐಸಿಸಿ ಅಧ್ಯಕ್ಷರು. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಇವತ್ತು ಕಾಲಕ್ಕೆ ಏನು ನಿರ್ಣಯಗಳು ಮಾಡ್ತಾರೆ ಅದು ಅಂತಿಮ ಸಹ. ಹೀಗಾಗಿ ಯಾರ ಕಡೆಗೂ ಕೂಡ ಇದಿಲ್ಲ. ಸಿದ್ದರಾಮಯ್ಯ ಕೂಡ ಅದನ್ನೇ ಹೇಳಿದ್ದಾರೆ. ಏನು ಗೊಂದಲ ಕಾಣಿಸ್ತಾ ಇಲ್ಲಪ್ಪ ನನಗೇನು. ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು 5 ವರ್ಷ ಇರ್ತೀನಿ ಅಂತ. ಇನ್ನೇನಂದ ಆಯಿತು, ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇದೆ ತಾನೇ. ಆ ಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, 5 ವರ್ಷ ನಾನೇ ಇರ್ತೀನಿ ಅಂತ. ಅಲ್ಲಿ ಮುಗೀತಲ್ಲ, ಇನ್ನೇನು ಮಾತಾಡಬೇಕು? ಅವರೇ ಎಲ್ಲ ಮಾತಾಡ್ಕೊಂತಾರೆ, ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ. ಯಾವ ಕ್ರಾಂತಿ ಇಲ್ಲ, ಭ್ರಾಂತಿ ನಿಮ್ಗೆ ಯಾವ ಕ್ರಾಂತಿ ಇಲ್ಲ, ಭ್ರಾಂತಿ ನಿಮ್ಗೆ ಯಾವ ಕ್ರಾಂತಿ ಇಲ್ಲ, ಭ್ರಾಂತಿ ನಿಮ್ಗೆ. ಸಿಎಂ ಅವ್ರ ವಿಚಾರದಲ್ಲಿ ರಾಜನ್ ಅವರು ಮೊನ್ನೆ ಒಂದು ಮಾತು ಹೇಳಿರುವಂಥದ್ದು, 2013ರಲ್ಲಿ ಇದ್ದಂಗೆ ಸಿಎಂ ಅವರು ಇಲ್ಲ, ಈ ಸರಿ ಯಾಕೋ ಬಹಳ ಮೆತ್ತಗಾಗಿಬಿಟ್ಟಿದ್ದಾರೆ, ಮೊದಲು ಪಾದರಸದಂತೆ ಇದ್ರು. ಇಲ್ಲ, ಅದನ್ನು ನೀವು ಅವ್ರಿಗೆ ಕೇಳಬೇಕು. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗ್ತದೆ? ಅವ್ರವ್ರ ವರ್ಕಿಂಗ್ ಸ್ಟೈಲು ಹೇಗಿರಬೇಕು ನಾವು ಹೇಳೋಕ್ಕಾಗಲ್ಲ. ಅದು ಅವರವರ ವರ್ಕಿಂಗ್ ಸ್ಟೈಲ್. ಅದು ಸರಿಗೆ 2.5 ವರ್ಷ ನಾನೇ ಸಿಎಂ ಅನ್ನುವಂಥದ್ದನ್ನು ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಹೇಳಿದ್ರು ನಾನೇ ಮುಂದುವರಿತು ಅಂತ ಹೇಳಿದ್ದಾರೆ. ಹೀಗಾಗಿ ಗೊಂದಲ ತೆರೆ ಬಿದ್ದಿ ಅಂತ ನಾವು ಭಾವಿಸಿದ್ವಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಹೇಳಬೇಕಾಗ್ತದೆ. ಬೇಡ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಜನ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷದಲ್ಲಿ ಮೊನ್ನೆ ಅದಾದಮೇಲೂ ಕೂಡ ಮಾತಾಡ್ತಾರೆ. ಇದೇ ಗೊಂದಲ ಇದೆ, ಇಲ್ಲ ಅಂತ ಹೇಳಲಿಕ್ಕೆಲ್ಲ ಗೊಂದಲ ಇದೆ. ಅದನ್ನು ಸರಿಪಡಿಸುವಂಥ ಕೆಲಸ ವರಿಷ್ಠರದು ಅವ್ರು ಮಾಡ್ತಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಕುಮಾರ್ ಅವರೇ, ನೀವು ಹೇಳಬೇಕು, ಕ್ರಾಂತಿನೂ ಅಲ್ಲ ಭ್ರಾಂತಿನೂ ಅಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಈತ ಕಡೆ ಸತೀಶ್ ಜಾರಕಿಹೊಳಿ ಅವ್ರು ಮಾತಾಡೋದನ್ನು ಗಮನಿಸಿದ್ರಿ. ಇರುವಂಥ ಗೊಂದಲಗಳೆಲ್ಲ ಬಗೆಹರಿತವೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರು. ಗೊಂದಲ ಇರೋದಂತೂ ಸ್ಪಷ್ಟ ಅನ್ನೋದು ಗೊತ್ತಾಯಿತು ಅವ್ರ ಮಾತಲ್ಲಿ. ಹಾಗಾಗಿ ನಾನು ಕೇಳೋದು, ಈ ಸೆಪ್ಟೆಂಬರ್ ಕ್ರಾಂತಿ ನವಂಬರಿಗೆ ಪೋಸ್ಟ್ಪೋನ್ ಆಗಿರೋದ್ರಿಂದಾಗಿ ನವಂಬರ್ಗೆ ಏನಾದ್ರು ಮುಹೂರ್ತ ಫಿಕ್ಸ್ ಆಗಿದೆಯಾ ಕ್ರಾಂತಿಗೆ? ನಮ್ಮ ಪಕ್ಷದ ವರಿಷ್ಠರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಅಥವಾ ಸೋನಿಯಾ ಗಾಂಧಿಯವರು, ವೇಣುಗೋಪಾಲ್ ಅವರು ಮತ್ತು ಇನ್ನಿತರೆ ನಮ್ಮ ರಾಜ್ಯದ ಮುಖಂಡರುಗಳು, ಹಿರಿಯ ಮುಖಂಡರುಗಳು ಯಾರೂ ಕೂಡ ಎಲ್ಲೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹಿಂದೆ 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು ಸ್ವತಃ ದೆಹಲಿಯಲ್ಲಿ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೇನೆ ಅನ್ನುವಂಥ ಪದ ಎಲ್ಲಿ ಹೇಳಿದ್ದು? CWC ಮೀಟಿಂಗ್ ಇತ್ತು, ಅಲ್ಲಿಂದ ಹೊರಗೆ ಬಂದ ಮೇಲೆ ಹೇಳಿದಂಥ ಮಾತು. ಮತ್ತೆ BJPಯವರು ಅನವಶ್ಯಕವಾಗಿ ಈ ವಿಷಯಗಳನ್ನು ಗಾಳಿಗೆ ತೂರ್ಬಿಟ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗೋ ಥರ ಮಾಡೋದಿದೆಯಲ್ಲ, ಎಸ್ BJPಯವ್ರದೇ ಇದೆಲ್ಲ ಉನ್ನಾರ. ಅವ್ರಿಗೇನು ಕೆಲಸ ಇದೆ? ಅವ್ರೇನಾದರೂ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರೋ ತೆರಿಗೆಯನ್ನು ತಗೊಂಬರೋದ್ರ ಬಗ್ಗೆ ಕೆಲಸ ಮಾಡ್ತಿದ್ದಾರಾ? ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕರ್ನಾಟಕಕ್ಕೆ ಏನಾದ್ರು ಹೊಸ ಪ್ರಾಜೆಕ್ಟ್ ತಂದಿದ್ದಾರಾ? ಆ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ರಪ್ಪ. ಅದ್ಯಾವುದೋ ಇದು ಅದೆಂಥದ್ದು ಸ್ಮಾರ್ಟ್ ಸಿಟಿ ಅಂತಂದರು. ಆ ಸ್ಮಾರ್ಟ್ ಸಿಟಿ ಮಾಡಿದಿದ್ರೆ ಬೆಂಗಳೂರಿನ ರಸ್ತೆಗಳ ಅಧ್ವಾನ ಈ ರೀತಿ ಇರ್ತಿತ್ತಾ? ಇವ್ರದ್ದೇ ಸರ್ಕಾರ ಇತ್ತು, ಸ್ಮಾರ್ಟ್ ಸಿಟಿ ಬರಲಿಲ್ಲ, ಮತ್ತೊಂದು ಬರಲಿಲ್ಲ. ಆಮೇಲೆ ಅವ್ರದ್ದು ಅದೇನೇನೋ ಭಾಷಣಗಳೆಲ್ಲ ಇದಾವೆ, ಅದನ್ನು ಆಮೇಲೆ ಮಾತನಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಜೋರಾಗಿ ನಡೀತಿದೆ ಅಂತ ಅಂದ್ಬಿಟ್ಟು ಮಾಧ್ಯಮದಲ್ಲಿ ಕೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೆಪ್ಟೆಂಬರಲ್ಲಿ ಇಳಿಬೇಕಾಗಿತ್ತಲ್ಲ, ಯಾಕಪ್ಪ ಇಳಿಸ್ಲಿಲ್ಲ ನೀವು? ನಿಮ್ಮಲ್ಲಿ ನಡೀತಿರೋ ಚರ್ಚೆ ಬಗ್ಗೆ ಮಾತಾಡ್ರಿ. ನಾವೆಲ್ಲರೂ ಹೇಳಿದ್ದೀವ ನಿಮಗೆ? ಮೊದಲು 75 ವರ್ಷ ಆದ ತಕ್ಷಣ ಜಾಗ ಖಾಲಿ ಮಾಡಿಕೊಡ್ಬೇಕು ಅಂತೇಳಿ ಪರಶುರಾಮನ ಚಿತ್ರ ಇಟ್ಕೊಂಡು ಇಡೀ ಭಾರತ ದೇಶ 25 ವರ್ಷದ ಹಿಂದೆ ಇಡೀ ಭಾರತ ದೇಶವನ್ನು ರಥಯಾತ್ರೆ ಮಾಡಿದಂಥ LK ಅಡ್ವಾಣಿಯವ್ರನ್ನ ಮೂಲೆ ಗುಂಪು ಮಾಡಿ ಮನೆಗೆ ಕಳಿಸಿದ್ದೀರಿ. ಮುರಳಿ ಮನೋಹರ್ ಜೋಶಿ ಅವರು ಪಾಪ ಬಹಳ ಕೆಲಸ ಮಾಡಿ ವಾಜಪೇಯಿ ಅವರ ಜೊತೆಯಲ್ಲಿ ದೊಡ್ಡ ಜನರ ಮಧ್ಯೆ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಿ ಪಾಪ ಏನು ಅಧಿಕಾರ ಇಲ್ಲದೆ ಮನೆಗೆ ಹೋದರು. ನಂತರ ಶೋಕಿಲಾಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ನಾನು ಅದನ್ನು ಹೇಳೋದಿಲ್ಲ ಆ ಪದನ.
ದಿನಕ್ಕೆ 10 ಜೊತೆ ಬಟ್ಟೆ ಬದಲಾಯಿಸ್ತಾರೆ, ಬರೀ ಸುಳ್ಳುಗಳ ರಾಜ. ಈ ದೇಶದಲ್ಲಿ ಯಾರಾದರೂ ಸುಳ್ಳುಗಳನ್ನು ಹೇಳೋ ಪಿತಾಮಹ ಯಾರಾದರೂ ಇದ್ದರೆ ಅದು ಯಾರು? ವಿಶ್ವಗುರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮೊದಲು ಅವ್ರ ಬದಲಾವಣೆ ಯಾವುದು, ಯಾವತ್ತು ಮತ್ತು ಯಾವ ಡೇಟ್ ಫಿಕ್ಸ್ ಮಾಡಿದಿರಿ ಅದನ್ನ ಹೇಳಬೇಕು ಬಿಜೆಪಿ ಅವರು. ಏನೇನು ಸುಳ್ಳುಗಳನ್ನ ಹೇಳುವ ಪಿತಾಮಹ ಯಾರು ಅಂದ್ರೆ ಅದು ವಿಶ್ವಗುರು. ವಿಶ್ವಗುರು ನೀವು ಒಪ್ಕೊಂಡಿದ್ರ? ಇವರೆಲ್ಲ ಈ ಅಂಧಭಕ್ತರೆಲ್ಲ ಇದಾರಲ್ಲ ಅವರೆಲ್ಲ ಒಪ್ಕೊಂಡಿರೋ ಮಾತದು. ನಾನು ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ದೇನೆ, ಇವ್ರಿಗೇನಾದ್ರೂ 56 ಇಂಚ್ ಎದೆ ಇದ್ರೆ ಸತ್ಯದ ಮೇಲೆ ನಿಂತ್ಕೊಳ್ಳೋರು ನಾನು ಬಯಾಲಜಿಕಲ್ ಅಲ್ಲ, ನಾನು ದೇವಮಾನವ ಅಂತ ಬಂದಿರುವಂತ ವ್ಯಕ್ತಿ. ದಯಮಾಡಿ ತಮ್ಮ ಸಂಘ ಪರಿವಾರ ತಿಳಿಸಿರುವಂಥ ದಿನಾಂಕದಂದು ತಾವು ಇನ್ನೂ ಕುರ್ಚಿಯನ್ನು ಬಿಟ್ಟು ಹೊರಗಡೆ ಬಂದಿಲ್ಲ. ದೇಶದ ಜನರು ನೆಮ್ಮದಿಯಾಗಿ ಬದುಕೋದಕ್ಕೆ ನೀವು ಹಸನಾದಂಥ ಬದುಕನ್ನು ಸೃಷ್ಟಿ ಮಾಡೋದಕ್ಕೆ ಅಧಿಕಾರ ನಡೆಸ್ತಿಲ್ಲ ಕೇಂದ್ರದಲ್ಲಿ. ಮೊದಲು ನಿಮ್ಮ ಕುರ್ಚಿ ಯಾವತ್ ಖಾಲಿ ಆಗತ್ತೆ ಅದನ್ನು ಚರ್ಚೆ ಮಾಡಿ ವಿಷಯ ತಿಳಿಸ್ಲಿ. ಆಮೇಲೆ ಬೇಕಾದ್ರೆ ನಮ್ಮ ಪಕ್ಷದಲ್ಲಿ ನಮ್ಮ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು, ನಮ್ಮ ಮಂತ್ರಿಗಳು ಬದಲಾವಣೆ ಆಗ್ಬೇಕು, ಅದನ್ನ ನಾವು ಚರ್ಚೆ ಮಾಡ್ತೇವೆ. ಡನ್ 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 ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. ದಿನೇಶ್ ಅವರೇ, ನೀವು ಹೇಳಬೇಕು, ಯಾರಿಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸುವುದು ಬೇಡವೇನೋ ಅನ್ನುವಂಥ ವಾತಾವರಣ. ವಿಪಕ್ಷದವ್ರು ನೋಡಿ ಯಾವಾಗ ಬೀಳ್ತಿ ಸರ್ಕಾರ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಆಡಳಿತ ಪಕ್ಷ ನೋಡಿ ಇವರೇನೋ ಹೇಳಬಹುದು, ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರು BJP ಬಗ್ಗೆನೇ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ಸಲ್ಲಿ ಎಷ್ಟೊಂದು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಗಮನಿಸಿದ್ರಿ. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಹೌದು ಗೊಂದಲಗಳಿತ್ತು, ಬಗೆಹರಿಯುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಅದರ ಅರ್ಥ ಗೊಂದಲ ಇದೆ ಅಂತ ಹೇಳಿ. ಸೊ ಹಾಗಾಗಿ ಆಡಳಿತ ಪಕ್ಷಕ್ಕೂ ಆಡಳಿತ ನಡೆಸೋದು ಬೇಡವಾ ಹಂಗಾರೆ? ಇಲ್ಲಿ ರಾಜ್ಯದ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂದರೆ ಈ ವಿಚಾರಗಳು ಬಹಿರಂಗವಾಗಿ ಡಿಸ್ಕಷನ್ನೇ ಆಗಬಾರ್ದು. ಯಾವುದೇ ಒಂದು ಪಕ್ಷ ಅಂತ ಇದ್ದಾಗ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಬಹಿರಂಗವಾಗಿ ಡಿಸ್ಕಷನ್ ಆಗಲೇಬಾರ್ದು. ಆಗೋದ್ರಿಂದ ಏನಾಗುತ್ತೆ, ಆಡಳಿತ ಯಂತ್ರ ಕುಸಿಯುತ್ತೆ. ಇದು ಮೇಜರ್ ಇಶ್ಯೂ. ಯಾವುದೇ ಒಂದು ಸ್ಟ್ಯಾಂಡರ್ಡ್ ಒಂದು ಪಕ್ಷ ಆದರೆ ಆ ಪಕ್ಷದಲ್ಲಿ ಕಟ್ಟುನಿಟ್ಟಾದ ಸೂಚನೆಗಳನ್ನ ಕೊಡಬೇಕಾಗಿತ್ತು. ಇವತ್ತು ಪ್ರತಿಯೊಬ್ಬ ಒಂದ್ ಕಡೆ ರಾಜಣ್ಣ ಮಾತಾಡ್ತಾರೆ, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಮಾತಾಡೋದನ್ನ ಯಾರು ಅಬ್ಜೆಕ್ಟ್ ಮಾಡಕ್ ಆಗಲ್ಲ, ಅವ್ರ ಬಾಯಿಗೆ ಬೀಗ ಹಾಕಕ್ಕಾಗಲ್ಲ. ಇವ್ರ ಪಕ್ಷದ ವ್ಯಕ್ತಿಗಳೇ ಮಾತಾಡ್ತಾರೆ. ಇನ್ನೊಂದ್ ಕಡೆ ಎಲ್ಲೋ DK ಸುರೇಶ್ ಅವರು ಒಂದ್ ದಿವಸ ಹೇಳ್ತಾರೆ, ಹೌದು MB ಪಾಟೀಲ್ ಅವ್ರಿಗೆ ಹೌದು ಆ ಬದಲಾಗ್ಬೋದು ಏನೀಗ ಅಂತ. ಅಂದ್ರೆ ಸಾಕಷ್ಟು ಇಲ್ಲಿ ಹೇಳಿಕೆಗಳು ಬರ್ತಾ ಇರೋದ್ರಿಂದ ಏನಿದೆ, ಪಕ್ಷದಲ್ಲಿ ಗೊಂದಲಗಳಿವೆ ಅನ್ನೋದು ಎಲ್ರಿಗೂ ಕಾಣ್ತಾ ಇದೆ. ಮತ್ತು ಇನಿಷಿಯಲ್ ಆಗಿ ಏನು ಪಕ್ಷದ ಅಧ್ಯಕ್ಷರೇ CM ಆಗಬೇಕು ಅನ್ನೋ ಒಂದು ರೂಢಿ ಇದ್ದಂಥ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗ್ತಾರೆ, ಅಂದರೆ CM ಆಗ್ತಾರೆ ಇನ್ಸ್ಟೆಡ್ ಆಫ್ DK ಶಿವಕುಮಾರ್ ಅವರು. ಸೊ ಇವೆಲ್ಲ ಇದ್ದಾಗ ಏನಾಗುತ್ತೆ, ಜನರಲ್ಲಿ ಹೌದು ಏನೋ ಒಂದು 2 ವರ್ಷ ಅಥವಾ 3 ವರ್ಷ ಪವರ್ ಶೇರಿಂಗು ಮಾತಾಡ್ಕೊಂಡಿರ್ಬೋದು, ಯಾಕಂದ್ರೆ ಇವರು ಡಿಸ್ಕ್ಲೋಸ್ ಮಾಡಿಲ್ಲ. ಅವರೇ ಕಾಂಗ್ರೆಸ್ನವರೇ ಹಿಂದೊಂದ್ಸತಿ ಅವ್ರು ಹೇಳಿದ್ರು ಒಪ್ಪಂದ ಆಗಿದೆ ಅಂತ, ಒಂದು ಜನ ಆಗಿಲ್ಲ ಅಂತಂದ್ರು. ಅದೇ ಇವೆಲ್ಲ ಸಮಸ್ಯೆಗಳಿಂದ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಬದಲಾವಣೆ ಆಗ್ಬೇಕು ಅನ್ನೋದು ಕಾಂಗ್ರೆಸ್ ಅಲ್ಲೂ ಇದೆ, ಅಪೋಸಿಷನ್ ಅಲ್ಲೂ ಇದೆ. ಯಾಕೆ ಅನ್ನೋದನ್ನು ನಾನು ರೀಸನ್ಸ್ ಹೇಳ್ಬಿಡ್ತೀನಿ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯನವರು ಅವರು ಮೊದಲಿಂದನೂ ಅಹಿಂದ ರಾಮಯ್ಯ, ಈಸ್ ನಾಟ್ ಅ ಸಿದ್ದರಾಮಯ್ಯ. ಆಸ್ ಅ ಆಲ್ ಆಫ್ ದ ಸ್ಟೇಟ್ಗೆ ಅವರು ಯಾವತ್ತೂ ಮುಖ್ಯಮಂತ್ರಿಯಾಗಿ ಗುರುತಿಸ್ಕೊಂಡಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತು, ಅಧಿಕಾರ ಒಂದು ಬೇಕು, ಮತ್ತೆ ಅಹಿಂದ ಮೂಲಗಳಿಗಷ್ಟೇ ಅವರು ಹೆಚ್ಚು ಒತ್ತನ್ನು ಕೊಟ್ಟು ಬಂದವರು. ಇತರ ಸಮಾಜವನ್ನ ಯಾವತ್ತೂ ಜೊತೆಲಿ ತಗೊಂಡೋದವ್ರಲ್ಲ. ಅದರಿಂದ ಇವತ್ತು ಕಾಂಗ್ರೆಸ್ ಅಲ್ಲಿರೋ ಏನು ಜಿಲೇಬಿ ಲೀಡರ್ಗಳಿದ್ದಾರೆ ಅವ್ರಿಗೂ ಸಿದ್ದರಾಮಯ್ಯನವರು ಬದಲಾಗಬೇಕಾಗಿತ್ತು. ಅದ್ರ ಜೊತೆಗೆ BJPಲಿರುವಂಥ ವ್ಯಕ್ತಿಗಳಾಗ್ಬೋದು, JDS ಆಗಿರ್ಬೋದು, ಅವ್ರಗಳಿಗೂ ಅಲ್ಲಿ ಯಾವುದೇ ಒಂದು ಈ ಜಿಲೇಬಿ ಜನಾಂಗಕ್ಕೆ ಯಾವುದೇ ರೀತಿ ಹೆಲ್ಪ್ ಆಗದೆ ಇರೋದ್ರಿಂದ ಈಗ ಏನಾಗಿದೆ, ಇದು ಕೇವಲ ಅಹಿಂದ ಸರ್ಕಾರ, ಅಹಿಂದಾಗ ಅಷ್ಟೇ ಮೀಸಲಾಗಿದೆ. ಇದರಿಂದ ಸಿದ್ದರಾಮಯ್ಯನವರು ಬದಲಾದ್ರೆ ಎಲ್ಲ ವರ್ಗಕ್ಕೂ ಅಧಿಕಾರ ರೀಚ್ ಆಗ್ಬೋದು, ಕೆಲಸಗಳಾಗ್ಬೋದು. ಈ ಒಂದು ಒತ್ತಡಕ್ಕೆ ಸಿಲುಕಿದ್ದಾರೆ. ಇದು BJP ಆಗ್ಬೋದು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು. ಈ 3 ಪಕ್ಷಗಳಿಗೆ ಇವತ್ತು ಸಿದ್ದರಾಮಯ್ಯನವರು ಬದಲಾಗಬೇಕು ಅನ್ನೋದು ಮನದಟ್ಟ ಆಗಿದೆ. ಅದರ ಅರ್ಥ ಆ ಸ್ಥಾನದಲ್ಲಿ DK ಶಿವಕುಮಾರ್ ಅವ್ರು ಕೂತ್ಕೊಂಡ್ಲಿ ಅಂತಾನ, ಅವ್ರು ಬಿಟ್ಟು ಬೇರೆ ಯಾರು ಕೂತ್ಕೊಳ್ಳಿ ಅನ್ನೋದು. ಅಂದ್ರೆ ಈ ಅಹಿಂದ ಕಾನ್ಸೆಪ್ಟ್ ಬಿಟ್ಟು, ಅಂದ್ರೆ ಇವರು ಕಂಪ್ಲೀಟ್ಲಿ ಇವತ್ತು ಸರ್ಕಾರವನ್ನ ಗವರ್ನೆನ್ಸ್ ನ ಕೇವಲ ಅಹಿಂದ ಕಾನ್ಸೆಪ್ಟ್ಗೆ ಅಷ್ಟೇ ಪ್ರಿಫರ್ ಮಾಡ್ಕೊಂಡಿದ್ದಾರೆ. ಇತರ ವರ್ಗವನ್ನ ಕೇವಲ ಮೂಲೆ ಗುಂಪು ಮಾಡೋದೇ ಸಿದ್ದರಾಮಯ್ಯನವರ ಮೂಲ ಮಂತ್ರ ಆಗಿದೆ. ಅದರಿಂದ ಏನಾಗ್ತಾ ಇದೆ, ಸಿದ್ದರಾಮಯ್ಯನವರು ಬದಲಾಗಿ ಬೇರೆ ಯಾರು ವ್ಯಕ್ತಿಗಳು ಕೂತ್ಕೊಂಡ್ರೆ ಇದು ಬದಲಾಗ್ಬೋದಾ? ಯಾಕಂದ್ರೆ ಎಲ್ಲ ಇವತ್ತು ಆಡಳಿತ ವರ್ಗದ ಸಂಪೂರ್ಣ ಇವತ್ತು ಕೆಲಸಗಳು ಅವ್ರ ಮಗನ ಕೈಲಿ ಕೊಟ್ಟು ಕೂತಿದ್ದಾರೆ. ಅವ್ರ ಮಗ
ಡೀಲ್ ಮಾಡ್ಕೊಂಡು ಕೂತಿದ್ದಾರೆ ಅನ್ನೋದೇ ಎಲ್ಲರ ಇವತ್ತು ಏನಾಗಿದೆ ಅವರ ಅಭಿಪ್ರಾಯಗಳಾಗಿದೆ. ಎಲ್ಲದಕ್ಕೂ ಮಗನ ಹತ್ರ ಹೋಗಿ ನಾವ್ಯಾಕೆ ನಿಂತ್ಕೋಬೇಕು ಅನ್ನೋದು ಇವತ್ತಿರೋ ಕಾಂಗ್ರೆಸ್ ಅಲ್ಲಿರೋ ಎಷ್ಟೋ ಲೀಡರ್ಗಳಿಗೂ ಅದು ಬಂದಿದೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಅವರು 5 ಸತಿ 10 ಸತಿ ಗೆದ್ದಿದ್ರು ಅವ್ರಿಗೆ ಮರ್ಯಾದೆ ಇಲ್ಲ. ಇದನ್ನೇ ನೀವು ನೋಡಿ, ಸಿದ್ದರಾಮಯ್ಯನವರು 1996 to 99 DCM ಆಗಿದ್ರು JDS ಅಲ್ಲಿ. ಅವ್ನ ಯಾವಾಗ ಮೂಲೆ ಗುಂಪು ಮಾಡಿದ್ರು ಅವ್ರು JDS ನೇ ಇಲ್ಲ ಅನ್ಸ ಆಚೆ ಬಂದ್ರು, ಅಲ್ಲಿಂದ ಮತಗಳನ್ನ ಕಿತ್ಕೊಂಡು ಆಚೆ ಬಂದ್ರು. ಇವತ್ತು JDS ಯಾವ ಪರಿಸ್ಥಿತಿ ಆಯ್ತು? ಇದೇ ರೀತಿ ಅವ್ರು ಹೇಳ್ತಾರೆ, ಕಾಂಗ್ರೆಸ್ಗೂ ಅದೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಾನು ಇದರ ತನಕ ಇವತ್ತು ಸರ್ವೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾ? 115 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 5 ಮತಗಳ ನಿರ್ಣಾಯಕ. ಅದನ್ನ ನವೆಂಬರ್ ಒಳಗಡೆ ಅವರು ರಿಪೋರ್ಟ್ ತಗೊಬಿಡ್ಬೇಕು. 15 ದಿವಸದೊಳಗಡೆ ರಿಪೋರ್ಟ್ ತಗೋಬಿಟ್ಟು ಹೈಕಮಾಂಡ್ಗೆ ಸಲ್ಲಿಸಬೇಕು. ನೋಡ್ರಿ, ನಾನೇ ಮುಖ್ಯಮಂತ್ರಿಯಾಗಿ 5 ವರ್ಷ ಕಂಟಿನ್ಯೂ ಆಗ್ಬೇಕು, ನೋಡಿ ರಿಪೋರ್ಟ್ ಇದೆ, ನನ್ನ ನೀವು ತೆಗೆದ್ರೆ ನನ್ನ ಮುಖ ನೋಡ್ಕೊಂಡೇ ಬಂದಿರೋದು, ನನ್ನ ಮುಖಾಂತರ ಬಂದಿರೋದು. ನೀವೇನಾದ್ರು ನನ್ನ ತೆಗೆದ್ರೆ ಸರ್ಕಾರ ನಿಲ್ಲಲ್ಲ. ಇದು ಮೆಸೇಜ್ ಕೊಡೋದಿಕ್ಕೆ 15 ದಿವಸದಲ್ಲಿ ಅರ್ಜೆಂಟ್ ಅಲ್ಲಿ ಮಾಡ್ತಾ ಇರೋದು. ಇವತ್ತು ಎಷ್ಟೋ ಜನ ಪಾಪ ಶಿಕ್ಷಕರು ಬೀದಿ ಹಣ ಆಗವ್ರೆ, ಹಾರ್ಟ್ ಅಟ್ಯಾಕ್ ಆಗಿ ನಾಯಿ ಕಚ್ಚಿಸ್ಕೊಂಡು ಪಾಪ ಏನೇನೋ ಆಗಿ ಸಾಯ್ತಾವ್ರೆ. ಅಂದ್ರೆ 15 ದಿವಸದಲ್ಲಿ ಅರ್ಜೆಂಟ್ ಅಲ್ಲಿ ಯಾಕೆ ಇದನ್ನ ಮಾಡ್ತಾವ್ರೆ ಅಂದ್ರೆ ಹೈಕಮಾಂಡ್ಗೆ ಮೆಸೇಜ್ ಕಳಿಸ್ಬೇಕು, ನಾನು ಅಹಿಂದ ನಾಯಕ, 15 ದಿವಸದಲ್ಲಿ ನಾನು ರಿಪೋರ್ಟ್ ತಗೊಂಡು ನವೆಂಬರ್ ಅಲ್ಲಿ ಚೇಂಜ್ ಆಗೋದನ್ನ ತಪ್ಪಿಸ್ಕೊಳ್ಳಕ್ಕೆ ಒಂದ್ಸಲ ಅದನ್ನ ಬೀಸೋದೊಂಡೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಸಿದ್ದರಾಮಯ್ಯನವರ ಇದು ಮಾಸ್ಟರ್ ಪ್ಲಾನ್ ಆಗಿದೆ. ಅಷ್ಟೇ ನಾನು ಹೇಳ್ತಾ ಇರೋದು. ರೈಟ್. ನಾಗೇಂದ್ರ ಅವರೇ, ನೀವೇನೇ ಹೇಳಿದ್ರು ಕೂಡ ಸರ್ಕಾರ ಪತನ ಆಗುತ್ತೆ, ಬೆಳಗ್ಗೆ ಆದ್ರೆ ಇರೋದಿಲ್ಲ, ಭ್ರಷ್ಟಾಚಾರದ ಸರ್ಕಾರ ಇದು ಅಂತ ಕಳೆದ 2.5 ವರ್ಷದಿಂದ ಹೇಳ್ಕೊಂಡ್ ಬಂದ್ರು ಕೂಡ ಅವ್ರ ಪಾಡಿಗೆ ಅವರು ಆಡಳಿತ ನಡೆಸ್ತಾನೆ ಇದ್ದಾರೆ ಅಂತ ಏನು ವ್ಯತ್ಯಾಸ ಆಗಿಲ್ಲ. KN ರಾಜಣ್ಣವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನೋ ಬಾಯಿ ತಪ್ಪು ಹೇಳಿದ್ರು, ನಿಜಕ್ಕೂ ಹೇಳಿದ್ರು, ಆದರೆ ಅದನ್ನು ಮುಂದುವರೆಸಿದವ್ರು ನೀವು BJP ಮತ್ತು JDSನವರು. ಹೌದು, ಇದು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ. ನೋಡಿ, ಇವಾಗ ನವೆಂಬರ್ ಕ್ರಾಂತಿ ಪೋಸ್ಟ್ಪೋನ್ ಆಗಿಬಿಟ್ಟಿದೆಯಲ್ಲ? ಅಲ್ಲ, ಅದು ಖಚಿತವಾದ ಒಂದು ಮಾಹಿತಿನೇ. ಯಾಕಂದ್ರೆ ಇದು ಬೆಂಕಿ ಹಿಡಿದು ಹೊಗೆ ಆಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬೆಂಕಿ ಇದೆ ಅಂತಾನೆ ಅರ್ಥ. ಇವತ್ತು ಇಲ್ಲಿನ ರಾಜ್ಯದಲ್ಲಿರುವಂತ ಶಾಸಕರನ್ನ ಸಚಿವರನ್ನ ಕಂಟ್ರೋಲ್ ಮಾಡಕ ಅಸಹಾಯಕಾದ CM ಅಂಡ್ DCM ಇವತ್ತು ಡೆಲ್ಲಿ ಮಾಡ್ದಾಗ ಹೋರಾಟ ಮಾಡ್ತಾ ಇದ್ರು ಕುರ್ಚಿ ಉಳಿಸ್ಕೊಳಕ್ಕೆ. ಈ ಸರ್ಕಾರ ಉಳಿಸ್ಕೊಳಕ್ಕೆ ಹೈಕಮಾಂಡ್ ರಣದೀಪ್ ಸಿಂಗ್ ಅವ್ರು ಬಂದು 15 ದಿವಸಕ್ಕೊಂದು ಟೆಂಟ್ ಹಾಕ್ಬಿಟ್ಟು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಯಾರನ್ನ CM ಮಾಡ್ಬೋದು ಹೇಳ್ರಿ, ನಿಮ್ಮ ಒಪ್ಪಿಗೆ ಹೇಳ್ರಿ, ನಿಮ್ಗೆ ಯಾರು ಸಹಕಾರ ಕೊಡ್ತಾವ್ರೆ, ನಿಮ್ಗೆ ಯಾರು ಸಹಕಾರ ಕೊಡ್ತಾ ಇಲ್ಲ, ಎಷ್ಟು ಜನ MLA ಶಾಸಕರು ಅನುದಾನ ಸಿಕ್ಕಿದೆ, ಯಾರು ಅನುದಾನಕ್ಕೆ ಅಡ್ಡ ಬರ್ತಾ ಇದ್ದಾರೆ, ಯಾಕೆ ನಿಮಗೆ ಹೆಚ್ಚು ಅನುದಾನ ಸಿಗ್ತಾ ಇಲ್ಲ, ಸರ್ ನೀವು ಯಾರ ಪರವಾಗಿ ನಿಮ್ಮನ್ನ CM ಮಾಡಿದ್ರೆ ಯಾರ ಪರ ನಿಲ್ತೀರಾ ಅನ್ನೋದು ಸುರ್ಜಿವಾಲದು ತುಂಬಾ ಡೀಪ್ ಅಂಡ್ ಡೆಪ್ತ್ ಆಗಿ ಹೋಗ್ಬಿಟ್ಟು ಇಲ್ಲಿ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಕಂಡಂತೆ ಎಷ್ಟು ಜನ ಶಾಸಕರು ಸಿದ್ದರಾಮಯ್ಯ ಕಡೆ ಇದ್ದಾರೆ, ಎಷ್ಟು ಜನ ಶಾಸಕರು CM ಕಡೆ DCM ಕಡೆ ಇದ್ದಾರೆ, ಇನ್ನೆಷ್ಟು ಜನ ಶಾಸಕರು ದಲಿತ ನಾಯಕರ ಕಡೆ ಇದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಲ್ಲಿ ದಲಿತ ನಾಯಕರ ಕೂಗು ಕೂಡ ಕೂಗು ಬರ್ತಾ ಇದೆ. ಇವತ್ತು ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೂಡ ನೀವು ನೋಡಿರ್ಬೋದು. ನೋಡಿ, ಇವತ್ತು DK ಶಿವಕುಮಾರ್ ಅವರಿಗೆ 4 ಪೋರ್ಟ್ಫೋಲಿಯೋ ಸ್ಥಾನಮಾನ ಕೊಟ್ಟಿರೋದ್ರಿಂದ ಸತೀಶ್ ಜಾರಕಿಹೊಳಿ ಎಲ್ಲೋ ಒಂದು ಕೂಗಿದೆ. ಏನಿದೆ ಕೂಗು? ನಾನು ಸಚಿವನಾಗಿದ್ದೀನಿ, KPCC ಅಧ್ಯಕ್ಷನ ಸ್ಥಾನ ನನಗೆ ಕೊಟ್ಟರೆ ಕೂಡ ನಾನು ಅದು ಸಚಿವ ಸ್ಥಾನ ಉಳಿಸ್ಕೊಂಡು ಮತ್ತೆ ಅಧ್ಯಕ್ಷನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಸ್ಟೇಟ್ಮೆಂಟ್ ನಾವು ಈಗಾಗಲೇ ನೋಡಿದ್ದೀವಿ. ಅದಾದ್ಮೇಲೆ ಇಕ್ಬಾಲ್ ಹುಸೇನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅವ್ರು ಕಷ್ಟಪಟ್ಟಿದ್ದಾರೆ, 3 ತಿಂಗಳಲ್ಲಿ CM ಆಗ್ಬೇಕು ಅವರು ಕೂಡ ಅಂತ ಅವ್ರು ನೋಟಿಸ್ ಕೊಟ್ಟರು. ರಾಜನ ನೋಟಿಸ್ ಕೊಟ್ಟಿಲ್ಲ. ರಾಜನ ನೋಟಿಸ್ ಕೊಟ್ಟರೆ ಹಿರಿಯರು ಮತ್ತೆ ಸೀನಿಯರಿಟಿಯನ್ನು ಕೂಡ ನೋಡದೆ ಮಾನವೀಯತೆ ಇಲ್ದಂಗೆ ಏಕಮುಖ ನಿರ್ಧಾರ ತಗೊಂಡು ಕಿತ್ತಾಕ್ಬಿಡ್ತಾರೆ. ಎಂತ ಒಂದು ಮಾನವೀಯತೆ ಇದೆ ಕಾಂಗ್ರೆಸ್ ಸರ್ಕಾರಕ್ಕಂದ್ರೆ ರಾಜ್ಯ ಜನ ತಿರಸ್ಕಾರ ಮಾಡಿದ್ದಾರೆ ಆಲ್ರೆಡಿ. ಯಾಕಂತಂದ್ರೆ ಇಕ್ಬಾಲ್ ಹುಸೇನ್ ಮಾಡಿದ ತಪ್ಪಿಗೆ ನೋಟಿಸ್ ಹೋಗುತ್ತೆ, ಇಲ್ಲಿ ರಾಜನವ್ರು ಮಾಡಿದ ತಪ್ಪಿಗೆ ನೋಟಿಸೇ ಇಲ್ಲ, ಸಚಿವ ಸ್ಥಾನದಿಂದ ತೆಗೆದಾಕ್ಬಿಟ್ರು ಹಿರಿಯರು ಅಂತೇಳಿ. ಯಾಕಂದ್ರೆ ಅವ್ರೆಲ್ಲ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ರಾಜಕೀಯದಲ್ಲಿ ಎಲ್ಲಿವರೆಗೂ ಉಳಿತೀನೋ, ಸಿದ್ದರಾಮಯ್ಯರು ರಾಜಕೀಯದಲ್ಲಿ ಎಲ್ಲಿವರೆಗೂ ಉಳಿತಾರೋ ಅಲ್ಲಿವರೆಗೂ ನಾನು ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿರ್ತೀನಿ, ಅಲ್ಲಿವರೆಗೂ ರಾಜಕೀಯದಲ್ಲಿ ಉಳಿತೀನಿ ಅಂತ ಎಲ್ಲ ಒಂದ್ ಕಡೆ ಸ್ಟೇಟ್ಮೆಂಟ್ ಬಂತು. ಅದಾದ್ಮೇಲೆ ಅವ್ರು ಮಾಡಿರೋಂತ ಎಲ್ಲಾ ಒಂದು ಕೆಲಸ ಸಿದ್ದರಾಮಯ್ಯನವರ ಎಡಬಲಗಳನ್ನೆಲ್ಲ ಕಟ್ ಮಾಡೋ ಪ್ರಯತ್ನ ಇದು. ಕಟ್ ಮಾಡಿದ್ರು, ಹೌದು ಕಟ್ ಮಾಡಿದ್ರು. ಮತ್ತೆ ಅದು ಒಂದು ಡೈರೆಕ್ಟ್ ಆದ ಒಂದು ಶೂಟ್ ಔಟ್. ಅದು ಸಿದ್ದರಾಮಯ್ಯನ ಕರೆ ಯಾರಾದ್ರೂ ಮಾತಾಡಿದ್ರೆ ಅಂದ್ರೆ ನಿಮ್ಮನ್ನ ಹಿಂದೆ ಮುಂದೆ ನೋಡ ಕಿತ್ತೆಸಿತೀವಿ. ಅದೇ DK ಶಿವಕುಮಾರ್ ಕಡೆ ಅವ್ರು ಯಾರನ್ನ ಮಾತಾಡಿದ್ರೆ ನಾವು ನೋಟಿಸ್ ಕೊಟ್ಟು ವಾರ್ನಿಂಗ್ ಮಾಡ್ತೀರಿ. ಅಂದ್ರೆ ಇಲ್ಲಿ DK ಶಿವಕುಮಾರ್ ಪವರ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಸಿದ್ದರಾಮಯ್ಯ ಪವರ್ ಯಾವ ಮಟ್ಟಕ್ಕೆ ಹಿಡಿತಾ ಇದೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸಿದ್ದರಾಮಯ್ಯ ಸುಮ್ಮನೆ ಕುಂತಿಲ್ಲ, ಅವರು ಸ್ಟ್ರಾಟಜಿಸ್ ಪ್ಲಾನ್ ಹೆಂಗ್ ಹೊಡಿಬೇಕು, ಇಲ್ಲಿ ಜೇನ್ ಕುಡ್ಕಲ್ಲು ಇವರೆಲ್ಲ ಹೆಂಗ್ ಕಂಟ್ರೋಲ್ ತಗೋಬೇಕಂತಂದ್ರೆ ಸಮೀಕ್ಷೆಗಳು ಹೆಂಗ್ ಮಾಡಿ ಹೆಂಗ್ ಅಲ್ಲಿ ಉದ್ಭವ ಮಾಡ್ಬೇಕು. ಇವತ್ತು ಅವ್ರು ಸರ್ಕಾರ ಮಾಡಿರೋ ಸಮೀಕ್ಷೆನ DCM ಒಪ್ತಾ ಇಲ್ಲ. ಇಟ್ ಮೀನ್ಸ್ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ದಿತ್ತ ಸಮೀಕ್ಷೆಯಲ್ಲಿ 60 ಕಾಲಂ ನೀವು ಹಾಕಿದಿರಲ್ಲ, ಅದು DK ಶಿವಕುಮಾರ್ ಕೇಳ್ದೆ ಮಾಡಿದ್ದೀರಾ ಅನ್ನೋ ಪ್ರಶ್ನೆ. ಕರೆಕ್ಟ್. ಇವತ್ತು ರಾಜ್ಯದ ಜನ ಕೇಳ್ತಾ ಇದ್ದಾರೆ, DK ಶಿವಕುಮಾರ್ ಅಂತ DCM 4 ಪೋರ್ಟ್ಫೋಲಿಯೋ ಇರೋರು, KPCC ಅಧ್ಯಕ್ಷರು, ನೀರಾವರಿ ಸಚಿವರು, ಬೆಂಗಳೂರು ಅಭಿವೃದ್ಧಿ ಸಚಿವರು, ಇವ್ರ
ಕೈಯಲ್ಲೇ ಒಂದು 60 ಪ್ರಶ್ನೆ ಉತ್ತರ ಕೊಡಕ್ಕಾಗ್ಲಿಲ್ಲ. ಇಂಥ ಜಟಿಲವಾದ ಒಂದು ಸಮೀಕ್ಷೆ ರಾಜ್ಯಕ್ಕೆ ಬೇಕಾ ನಿಮಗ್ ಬೇಕೋ ಬೇಡ ಅನ್ನೋದು ಆ ವಿಷಯ. ಒಂದ್ ನಿಮಿಷ ಇದು ಜಟಿಲ. ಒಂದ್ ನಿಮಿಷ ಈ ತರ ಜಟಿಲವಾದ ಪ್ರಶ್ನೆ ಕಾಡತೊಡಗಿದೆ ಯಾರಿಗೆ? ಡಿಸಿಎಂಗೆ. ಡಿಸಿಎಂ ಅಲ್ಲ, ಡಿಸಿಎಂ ಗೊತ್ತಿಲ್ವಾ? ಅಲ್ಲ, ಅಗತ್ಯ ಏನಿದೆ? ಅದೇ ಅದನ್ನೇ ನನ್ನ ಹತ್ರ ಕೇಳ್ತಿದ್ದೀರಲ್ಲ, ಅದನ್ನೇ. ಕೇಳಿದ್ರು. ಸೊ ಹಿಂಗಾಗಿ ಇದನ್ನ ಯಾಕೆ ಮಾಡಿದ್ರು ಸಮೀಕ್ಷೆನ? ಜನ ಗೊಂದಲಮಯಲ್ಲಿರ್ಬೇಕು, ಸಿಎಂ ಸ್ಥಾನ ಉಳಿಸ್ಕೊಂತ ಇರ್ಬೇಕು. ಜನ ಗೊಂದಲ ಆದಷ್ಟು ಲಾಭ ಯಾರಿಗೆ? ಇಲ್ಲಿ ಸಿದ್ದರಾಮಯ್ಯವ್ರಿಗೆ. ಯಾಕಂದ್ರೆ ಅದನ್ನ ಆ ಜಟಿಲ ಪರಿಸ್ಥಿತಿನ ಜನ ಅದರಿಂದ ಆಚೆ ಬರ್ಬಿಟ್ಟು 5 ವರ್ಷ ಕಳ್ಕೊಂಡು ನಾನು ಪರಿಪೂರ್ಣ ಮಾಡ್ಕೊಬೇಕು, ದೇವರಾಜ್ ಅರಸು ಅವರು ಬ್ರೇಕ್ ಮಾಡ್ಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ. ಆದ್ರೆ DCM ಏನ್ ಹೇಳ್ತಾ ಇದ್ದಾರೆ? ನಾನು ತನು ಮನ ಧನ ನನ್ನ ಪ್ರಾಣನೇ ಪಕ್ಷಕ್ಕೆ ಒತ್ತ ಇಟ್ಟಿದ್ದೀನಿ, ನನಗೊಂದು ಅವಕಾಶ ಬೇಕೇ ಬೇಕು, ನಾನು CM ಆಗ್ಲೇಬೇಕು, ಅಧಿಕಾರ ಕೊಡ್ದಿದ್ರೆ ಒದ್ದು ಕಿತ್ಕೊಬೇಕು ನಾವು ಅಧಿಕಾರ ನಂತರ. ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ದಾರೆ ಇವತ್ತು? ಕುಣಿಗಲ್ ರಂಗನಾಥ್ ಯಾರ ಕಡೆ ಮಾತಾಡಿದ್ದಾರೆ? ಜಮೀರ್ ಅವ್ರು ಯಾರ ಕಡೆ ಮಾತಾಡ್ತಾ ಇದಾರೆ? ಸೂರ್ಜಿವಾಲ್ ಯಾಕೆ ಪ್ರತಿ ಸಲ ಸಿಎಂ ಬದಲಾವಣೆ ಆಗಲ್ಲ ಅಂತಂದ್ರೆ, ಬಂಡೆ ತರ ಮೈಸೂರಲ್ಲಿ ಕೈ ಎತ್ತಿ ಹೇಳಿದ್ರಿ, ನಾವು 5 ವರ್ಷ CM ಬಂಡೆಯಾಗಿ ನಿಲ್ತೀನಿ, 5 ವರ್ಷ ಸಿದ್ದರಾಮಯ್ಯ CM ಆಗಿರ್ತೀನಿ ಅಂತ ಅಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದೇ ಸ್ಟೇಟ್ಮೆಂಟ್ ರಾಜ್ಯಕ್ಕೆ ಸೂರ್ಜಿವಾಲ ಬಂದಾಗ ಡೆಲ್ಲಿಯಲ್ಲಿ ಕೂತ್ಕೊಂಡು ಡೆಲ್ಲಿ ಪ್ರೆಸ್ ಮೀಟ್ ಅಲ್ಲಿ ರಾಹುಲ್ ಗಾಂಧಿ ಅವ್ರು ಅಪಾಯಿಂಟ್ಮೆಂಟ್ ಕೊಡಲ್ಲ, ನಿಮ್ದು ಯಾವಾಗಲೂ ಇದ್ದಿತ್ತೆ CM ಸ್ಥಾನದ್ದು ಕುರ್ಚಿದು ಅಂತೇಳಿ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಾಗ ಏನ್ ಮಾಡಿದ್ರು? ಡೆಲ್ಲಿಯಲ್ಲಿ ಎಲ್ಲಾರು ಪ್ರೆಸ್ ಮೀಟ್ ಕೊಡ್ಬಿಟ್ಟು ಅಲ್ಲಿ ಕೂಡ ಹೇಳಿದ್ರು, ನಾವಿಬ್ರು ಜೊತೆಯಲ್ಲಿ ಇದ್ದೀವಿ, 5 ವರ್ಷ CM ಸಿದ್ದರಾಮಯ್ಯನಾಗಿರ್ತಾರೆ ಅಂತ. ಇವ್ರು ಅಲ್ಲಿರ್ತಾರೆ, ಸೂರ್ಜಿವಾಲ ಇಲ್ಲಿ ಬರ್ತಾರೆ. ಅಂದ್ರೆ ಈ ಸರ್ಕಾರ ಉಳಿಯ ಯಾವುದೇ ಲಕ್ಷಣಗಳಿಲ್ಲ. ಈಗಾಗಲೇ ಗೊಂದಲ ಗೂಡಾಗಿದೆ. ಸಿದ್ದರಾಮಯ್ಯ ಏನು ಅಹಿಂದ ಅಂತ ಎತ್ಕೊಂಡು ಹೋದ್ರು, ಇವತ್ತು ಅಹಿಂದದಲ್ಲಿರುವಂತ ನಾಯಕರು ಇವತ್ತು ಸಿದ್ದರಾಮಯ್ಯನ ಬೇಡ ಅನ್ನೋ ಪರಿಸ್ಥಿತಿ ತರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಏನಾಗ್ತದೆ? ಜಾತಿಗಳು ಎತ್ಕಟ್ತಾ ಇರೋದು, ಧರ್ಮಗಳು ಎತ್ಕಟ್ತಾ ಇರೋದು, ಇಲ್ಲಿ ಇಲ್ಲದಾಗ ಅಲ್ಲದ ಬರೇ ಕಲಾಪಗಳಾಗ್ತಾ ಇದೆ. ನಾಮಕರಣ ಅವಶ್ಯಕತೆ ಇದೆಯಾ ರಾಜ್ಯಕ್ಕೆ? ಇದೇನು ಅಭಿವೃದ್ಧಿ ಆಗ್ತಾ ಇದೆಯಾ? ನಾಮಕರಣದಿಂದ ಜನರ ಅಭಿವೃದ್ಧಿ ಆಗುತ್ತಾ? ಪಂಚ ಗ್ಯಾರಂಟಿಗಳಲ್ಲಿ ಏನಾದರೂ ಅನುದಾನ ಕರೆಕ್ಟಾಗಿ ಹೋಗ್ತಾ ಇದೆಯಾ? ಪಂಚ ಗ್ಯಾರಂಟಿ ನೀವು ತೊಂದ್ರಲ್ಲ, 5 ಗ್ಯಾರಂಟಿ, ಆ ಗ್ಯಾರಂಟಿ ಅನುದಾನ ಕರೆಕ್ಟಾಗಿ ಹೋಗ್ತಾ ಇದೆ. ಇವತ್ತವರೆಗೂ ಶ್ವೇತಪತ್ರ ಕೊಡಕ್ಕಾಯ್ತಾ? ಜನರ ನೋವು ಬೇಡ, ಬೆಂಗಳೂರು ಅಭಿವೃದ್ಧಿ ಬೇಡ, ಬೆಂಗಳೂರು ರಸ್ತೆ ಗುಂಡಿಗಳು ಮುಚ್ಚೋದು ಬೇಡ. ಇವತ್ತು ಅದನ್ನು ಯಾವ ಪರಿಸ್ಥಿತಿ ಅಂತಂದ್ರೆ ಅಭಿವೃದ್ಧಿ ಶೂನ್ಯ ಆಗೋಗಿದೆ. ಸಮೀಕ್ಷೆಗೆ ಹೋಗಿರುವಂತ ಗಣತಿದಾರರಿಗೆ ಸೂಕ್ತ ವ್ಯವಸ್ಥೆ ಮಾಡಿ, ಪೂರ್ವ ಸಿದ್ಧತೆಯನ್ನ ಕೊಟ್ಟು, ತರಬೇತಿಯನ್ನ ಮಾಡ್ಕೊಂಡು ಆಮೇಲೆ ಸಮೀಕ್ಷೆ ಆಗಿರೋ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ. ಇವ್ರ ಜೊತೆಗೆ ನೀವು ಸಮೀಕ್ಷೆ ವಿರೋಧಿ ಅಂತ ಯಾರಾದ್ರೂ ಹೇಳ್ತಿದಾರಾ? ಸಮೀಕ್ಷೆಯ ವಿರೋಧಿ ಅಂತ ನೀವೇನಾದ್ರು ಹೇಳ್ತಿದ್ದೀರಾ? ಸಮೀಕ್ಷೆ ಯಾರು ವಿರೋಧಿಸ್ತಾರೆ? ಸಮೀಕ್ಷೆಗೆ ಯಾರು ವಿರೋಧಿಸ್ತಾರೆ? ಕುಮಾರ್ ಅವರೇ, ಸಮೀಕ್ಷೆಯನ್ನ ಇಲ್ಲಿ ಯಾರು ವಿರೋಧಿಸ್ತಾ ಇಲ್ಲ. ಸಮೀಕ್ಷೆಯನ್ನ ಮಾಡುವ ಪದ್ಧತಿ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಿದ್ದಾರೆ. ರಾಜ್ಯದ ನಿಮ್ಮ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ನೋಡ್ರಿ, ನಿಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ನೋಡ್ರಿ. ಗಣತಿದಾರರು ಸರಿಪಡಿಸ್ಕೊಳ್ಳಿ. ನೆಟ್ವರ್ಕ್ ಸಿಗ್ತಿಲ್ಲ, ನೆಟ್ವರ್ಕ್ ಸಿಗ್ತಿಲ್ಲ, ಸರ್ವರ್ ವರ್ಕ್ ಆಗ್ತಿಲ್ಲ. 1 ನಿಮಿಷ 60 ರೇ ಏನು 60 ಕೇಳ ರೀತಿ ಮಾತಾಡ್ತೀರಾ? 60 DCM ಉಪಮುಖ್ಯಮಂತ್ರಿ ಅವ್ರ ಕೈಲಿ ಉತ್ತರ ಕೊಡಕ್ ಆಗ್ಲಿಲ್ಲ. ಪದ್ಧತಿ ಸರಿಯಾಗಿಲ್ಲ. ಕುರ್ಚಿ ಉಳಿಸ್ಕೊಳ್ಳೋಕೆ ಒಂದೊಂದು ಪಾರ್ಟ್ ಪ್ಲೇ ಮಾಡ್ತಾರೆ. ನಾಗೇಂದ್ರ ಅವರೇ ಒಂದ್ ನಿಮಿಷ ನೋಡಿ. ಈ JDS ಅವರು ಅವ್ರ ಜೀವಮಾನದಲ್ಲೇ ಒಂದು ಸಮೀಕ್ಷೆ ಮಾಡಿಲ್ಲ. JDS 30 ವರ್ಷ ಕಾಯಿ ಜೀವನ ಕಟ್ಕೊಂಡ್ರೆ JDS ಇಂದನೇ ಬದುಕು ಕಟ್ಕೊಂಡಿರೋದು. JDS ಇಂದ ಬದುಕು ಕಟ್ಕೊಂಡು ಕುಮಾರ್ ಇವತ್ತು JDS ನೀವು ಬದುಕು ಕಟ್ಕೊಂಡ್ರೆ JDS ಇಂದ ನೀವು ಜೀವನ ಮಾಡಿದ್ರೆ JDS ಇಂದ. ಕುಮಾರ್ ಅವರೇ ಕೇಳಿಸ್ಕೊಳ್ಳಿ. ಆಯ್ತಾಯ್ತು, ಒಂದ್ ನಿಮಿಷ ನಾಗೇಂದ್ರ ಅವರೇ. ಅಹಿಂದ ನಾಯಕರು ಅಂತ ಗುರುತಿಸಿಕೊಳ್ತಿರುವಂತಹ, ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೂ ಬೇಡವಾಗ್ಬಿಟ್ಟಿದ್ದಾರೆ. ಯಾರು ಹೇಳಿದಾಗತ್ತಾ? ನೀವ್ ಹೇಳಿ ಅದು ಕುತ್ರನ ಎಲ್ಲಿ ಯಾರು ಹೇಳಿದ್ರು? ಹೇಳಿ ಹೆಸರು ಹೇಳಿ. ಬೇಡ ಅಂತ ಹೇಳಿದವ್ರು ಹೇಳೋದಿಲ್ಲ. ಒಂದ್ ನಿಮಿಷ, ಯಾವ ವಾತಾವರಣವೂ ಇಲ್ಲ. ನಮ್ಮ ಪಕ್ಷ ಎಲ್ಲ ಬಂದು ಹೇಳ್ಬಿಡ್ತಾರೆ ಸಿದ್ದರಾಮಯ್ಯನವರು ನಮಗ್ ಬೇಡ ಅಂತ. ನೋಡಿ, ಜನರು ನಮ್ಮನ್ನ ಅತಿ ಹೆಚ್ಚು ಸ್ಥಾನ ಕೊಟ್ಟು
ಆಯ್ಕೆ ಆ ಮಾಡಿದ್ದಾರೆ. ಜನಕ್ಕೆ ಗೊತ್ತಾಗಿದೆ ಬಿಡ್ರಿ, ಎಂತ ಸರ್ಕಾರ ಅದಕ್ಕೆ ತಂದಿದ್ದೀವಿ. 18 ಬಿಜೆಪಿ ಬಿ ಟೀಮ್ ಅವ್ರು ನೀವೇನ್ ಮಾತಾಡ್ತೀರಿ ಬಿಡ್ರಿ. ಕೊಟ್ಟ ಕುದುರೆ ನೇರಲಾರದವನು ಸೂರ್ಯನಲ್ಲ ದಿರನಲ್ಲ ಬಿಟ್ಬಿಟ್ಟು ಒಳಗೆ ಅಮೆರಿಕದಲ್ಲಿ ಕುತ್ಕೊಂಡಿದ್ದು ಸರ್ಕಾರ ಬೆಳೆಸಿದಂತ ವಿರೋಧಿಗಳ ಇವರು ಪರನ. ನೀವು ಕಾಂಗ್ರೆಸ್ನವ್ರಿಗೆ ಮಾತಾಡೋದನ್ನ ಮಾತಾಡತ್ತಾರೇ ಗೊತ್ತಿಲ್ವಾ? ಒಂದ್ ನಿಮಿಷ ನಾಗೇಂದ್ರ ಅವರೇ, ಗಣತಿಗೆ ಸಮೀಕ್ಷೆಗೆ ಯಾರಾದ್ರೂ ವಿರೋಧಿಸ್ತಿದಾರ? ಅರ್ಥ ಆಗಲ್ವ ನಿಮ್ಗೆ ನಾವೇನ್ ಮಾತಾಡ್ತಿದೀವಿ ಅಂತ? ಯಾರು ಗಣತಿಯನ್ನ ವಿರೋಧಿಸ್ತಾ ಇಲ್ಲ, ಯಾರು ಸಮೀಕ್ಷೆಯನ್ನ ವಿರೋಧಿಸ್ತಾ ಇಲ್ಲ. ಮಾಡ್ತಿರೋ ಪದ್ಧತಿ ಸರಿಯಾಗಿಲ್ಲ, ಮಾಡ್ತಿರೋ ಪದ್ಧತಿ ಸರಿಯಾಗಿಲ್ಲ. ನೀವು ಪೂರ್ವ ಸಿದ್ಧತೆ ಮಾಡ್ಕೊಂಡಿಲ್ಲ, ಸರ್ವರ್ ಡೌನ್ ಆಗಿದೆ, ನೆಟ್ವರ್ಕ್ ಸಮಸ್ಯೆ ಇದೆ, ವಿಕಲಚೇತನರನ್ನ ಬಳಸ್ಕೊಂಡಿದ್ದೀರಾ. ಹಿಂಗ ಸಮೀಕ್ಷೆ ಮಾಡೋದು, ಹಿಂಗ ಸಮೀಕ್ಷೆ ಮಾಡೋದು. ನೀವ್ ಇಟ್ಕೊಂಡಿರೋ ಡ್ಯೂರೇಷನ್ ನೋಡಿದ್ರೆ ಹೆಂಗ್ರಿ 100% ಆಗುತ್ತೆ? ತೊಂದರೆ ಆಗಿದ್ರೆ ತಾಂತ್ರಿಕ ದೋಷದಿಂದ 12 ದಿನ ಎಕ್ಸ್ಟೆಂಡ್ ಮಾಡ್ತದೆ ಸರ್ಕಾರ, ಅಥವಾ 5 ದಿನ ಎಕ್ಸ್ಟೆಂಡ್ ಮಾಡ್ತದೆ. ಅದು ಸರ್ಕಾರ ನಿರ್ಧಾರ ತೆಗೆದುಕೊಳುತ್ತೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಏನು ಸರ್ಕಾರದ ಜೊತೆ ಮಾತಾಡುತ್ತೆ, ಅದರ ಆಧಾರದ ಮೇಲೆ ಸಮೀಕ್ಷೆ ಮುಂದುವರಿಯುತ್ತೆ ಬೇಡವೋ, ಎಷ್ಟಾಗಿದೆ ಎಷ್ಟು ಪರ್ಸೆಂಟ್ ಆಗಿದೆ ಬಿಡ್ರಿ. ಈ ಸಮೀಕ್ಷೆ ಪ್ರಶ್ನೆಗಳು ಹೇಳ್ಬೋದಾ ನಾವು? ಸುಮ್ಮನೆ ಹೇಳ್ಬೋದಾ ಸಮೀಕ್ಷೆ? ಒಂದೆರಡು ನಿಮಿಷ ಹೇಳಿ. ಜನರ ಬದುಕನ್ನು ಹಸನು ಮಾಡೋದಕ್ಕೋಸ್ಕರ 60 ಪ್ರಶ್ನೆ ಇಡಲಾಗಿದೆ. ನಮ್ಮ ಸ್ಥಿತಿಗತಿ ಹೇಗಿದೆ, ನಮ್ಮ ಶೈಕ್ಷಣಿಕ ಪರಿಸ್ಥಿತಿ ಹೇಗಿದೆ, ಸಾಮಾಜಿಕವಾಗಿ ನಾವು ಮೇಲ್ಸ್ತರದಲ್ಲಿದ್ದೀವೋ ತಳಸ್ತರದಲ್ಲಿದ್ದೀವೋ, ಜೊತೆಗೆ ನಮ್ಮ ಮನೆಯಲ್ಲಿ ಏನ್ ಪರಿಸ್ಥಿತಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಲ್ಲಾ ಸಮಾಜದವರು ಆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ನ ಈ ಗಣತಿಯಲ್ಲಿ ಪಾಪ ಇದು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ಲ 60 ಪ್ರಶ್ನೆಗಳು. ಇನ್ನೊಬ್ರು ಜಾಯ್ನ್ ಆಗ್ತಿದ್ದಾರೆ. ಆಯ್ತು ಯೋಗ್ಯತೆಗಳ ಬಗ್ಗೆ ಮಾತಾಡೋಣ, ಯೋಗ್ಯತೆಗಳ ಬಗ್ಗೆ ಮಾತಾಡೋಣ ಡೀಟೇಲ್ ಆಗಿ. ಒಂದ್ ನಿಮಿಷ ಇರಿ. ಅದೆಲ್ಲ ಯಾಕೆ ಸರ್ಬೇಕು ಪದ ಪ್ರಯೋಗ? ಪ್ರಧಾನಿ ಮೋದಿ ತೆಗೆದುಕೊಂಡು ತೆರಿಗೆ ಕಟ್ಟುವ ಹಣ ಮಾತಾಡ್ತಾರೆ ಸುಮ್ಮನೆ. ನೀವ್ಯಾಕೆ ಹಿಂಗಾಗ್ತೀರಿ? ನೀವ್ಯಾಕೆ ಅಯ್ಯೋ ರಾಮ್ ಇರಿ. ಬಿಜೆಪಿ ವಕ್ತಾರಾಗಿರುವಂತ ದಿಲೀಪ್ ಅವ್ರು ಜಾಯ್ನ್ ಆಗಿದ್ದಾರೆ ಝೂಮ್ ನಿಂದ. ನಮಸ್ಕಾರ ದಿಲೀಪ್ ಅವರೇ. ರೈಟ್ ದಿಲೀಪ್ ಅವರೇ, ಈಗ ಸೆಪ್ಟೆಂಬರ್ ಕ್ರಾಂತಿ ಅಂತಿತ್ತು, ಅದೀಗ ನವೆಂಬರಿಗೆ ಪೋಸ್ಟ್ಪೋನ್ ಆಗ್ಬಿಟ್ಟಿದೆ. ಹಂಗಾಗಿ ಕೇಳೋದು, ನಾನು ಕಾಂಗ್ರೆಸ್ ವಕ್ತಾರನ್ನು ಕೇಳ್ತಾ ಇದ್ದೆ, ಅಯ್ಯೋ ಆಯ್ತು ಅದನ್ನ ಮಾಡ್ತಾರೆ ಬಿಡಿ, ಅವ್ರು ಹೇಳೋಣಂತೆ, ಮಾಡ್ಸಕ್ಕೂ ಬಿಡಿ ಸರ್. ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಕುಮಾರ್ ಅವರೇ ಡಿಸ್ಟರ್ಬ್ ಮಾಡಿ. ನಾಗೇಂದ್ರ ಅವ್ರೆ ನೀವ್ ಯಾಕೆ ಹಿಂಗ್ ಆಗ್ಬಿಟ್ರಿ? ಒಂದ್ ಸ್ವಲ್ಪ ಸುಮ್ಮನಿರಿ. ಆಯ್ತು ಬಿಡಿ, ಸರಿ ಮಾಡೋಣ, ಅದನ್ನ ಸರಿ ಮಾಡೋಣ. ಸುಮ್ನಿರಿ ಸರ್, ಕುಮಾರ್ ಸರ್ ಸುಮ್ನಿರಿ. ದಿಲೀಪ್ ಅವ್ರೆ ನೀವ್ ಹೇಳ್ಬೇಕು, ಸೆಪ್ಟೆಂಬರ್ ಕ್ರಾಂತಿ ನವೆಂಬರಿಗೆ ಹೋಗ್ಬಿಟ್ಟಿದೆ. ನಾನು ಅದಕ್ಕೆ ಕೇಳ್ತಿದ್ದೆ ಏನಿದು ನವೆಂಬರ್ ಕ್ರಾಂತಿ ಅಂತ. ನಮ್ಮಲ್ಲೇನು ವ್ಯತ್ಯಾಸ ಆಗಿಲ್ಲ, ಇದೆಲ್ಲ ಬಿಜೆಪಿ ಸೃಷ್ಟಿ ಅಂದ್ರು. ಹೌದಾ? ನೀವು ಸೃಷ್ಟಿ ಮಾಡಿರೋದಾ? ಮೇಡಮ್ ನೋಡಿ, ಕಾಂಗ್ರೆಸ್ ವಕ್ತಾರರು ಕ್ಲಿಯರ್ ಆಗಿ ಕೇಳಿಸ್ಕೊಬೇಕು. ಯಾವ ಬಿಜೆಪಿ ಸೃಷ್ಟಿ ಮಾಡಿದೆ? ಬಿಜೆಪಿ ಸೃಷ್ಟಿ ಮಾಡಿ ನವೆಂಬರ್ ಕ್ರಾಂತಿ ಮಾಡಿ ಬಿಜೆಪಿಯಿಂದ ಯಾರು ಸಹ ಮುಖ್ಯಮಂತ್ರಿ ಆಗ್ಬೇಕಾಗಿಲ್ಲ. ಮುಖ್ಯಮಂತ್ರಿ ಆಗ್ಬೇಕಾಗಿರೋರು ನೀವೇ. ಕುಣಿಗಲ್ ರಂಗನಾಥ್ ನಮ್ಮವರಲ್ಲ, ಎಲ್ಲಾರ್ ಶಿವರಾಮೇಗೌಡರು ನಮ್ಮವರಲ್ಲ, ಶಿವಗಂಗಾ ಬಸವರಾಜ್ ನಮ್ಮವರಲ್ಲ, ಮಾಗಡಿ ಬಾಲು ನಮ್ಮವರಲ್ಲ, ಇವ್ರು ಯಾರು ಸಹ ನಮ್ಮವರಲ್ಲ. ಇವರೆಲ್ಲ ಮಾತಾಡ್ತಿರೋರು ನಿಮ್ಮವರೇ. KN ರಾಜಣ್ಣ ನಮ್ಮವರಲ್ಲ, ಸತೀಶ್ ಜಾರಕಿಹೊಳಿ ನಮ್ಮವರಲ್ಲ, ಬಸವರಾಜ್ ರಾಯರೆಡ್ಡಿ ನಮ್ಮವರಲ್ಲ, ಎಚ್ ಡಿ ಮಾದೇವಪ್ಪ ನಮ್ಮವರಲ್ಲ. ಇವರೇ ಮಾತಾಡ್ತಿರ್ತಕ್ಕಂಥದ್ದು. ನಮಗೆ ಬರೀ ಕಾಂಗ್ರೆಸ್ನ ಒಂದು ಕುರ್ಚಿ ಬದಲಾವಣೆ ಆದ್ರೆ ಆಗಲ್ಲ. ಇವರ ದುಷ್ಟ ಸರ್ಕಾರ ಇವತ್ತೇನು ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡ್ತಾ ಇದಾರಲ್ಲ, ಈ ಸರ್ಕಾರ ಮೊದಲು ಬೀಳ್ಬೇಕು, ನಾಶ ಆಗ್ಬೇಕು. ಜಪ ಮಾಡ್ತಾನೆ ಇರಿ, ಅವ್ರ ಪಾಡಿಗೆ ಅವ್ರ ಆಡಳಿತ ನಡೆಸ್ತಾನೆ ಇರ್ತಾರೆ. ನಿಮ್ ಕರ್ತವ್ಯ ನೀವು ನಿಭಾಯಿಸ್ತಿಲ್ಲ ದಿಲೀಪ್ ಅವ್ರೆ. ನಿಮ್ ಕರ್ತವ್ಯವನ್ನ ನೀವು ಸರಿಯಾಗಿ ನಿಭಾಯಿಸಿದ್ರೆ ಪರಿಸ್ಥಿತಿ ಹಿಂಗ ಆಗ್ತಿರ್ಲಿಲ್ಲ. ಪ್ರಬಲ ಪ್ರತಿಪಕ್ಷ ಅಲ್ವೇ ಅಲ್ಲ ನೀವು. ಮಾಡ್ತಾ ಇಲ್ಲ, ಲೂಟಿ ಮಾಡೋದ್ರೊಳಗಡೆ ಬಿಸಿ ಆಗ್ಬಿಟ್ಟಿದ್ದಾರೆ. ಒಂದೇ ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ ಮೇಡಮ್. ಸೋ ಕಾಲ್ಡ್ ಸಿಲಿಕಾನ್ ಸಿಟಿ, ಸೋ ಕಾಲ್ಡ್ ಟೆಕ್ನಿಕಲ್ ಸಿಟಿ ಏನಾಯ್ತು? ಇವತ್ತು ಗುಂಡಿ ಸಿಟಿ ಅಭಿವೃದ್ಧಿ ಕಾಣೆ ಆಗ್ಬಿಟ್ಟಿದೆ. ಒಂದು ವೆಹಿಕಲ್ ಒಂದ್ ನಿಮಿಷ ಕುಮಾರ್ ಅವರೇ, ಒಂದ್ ನಿಮಿಷ. ಮತ್ತೆ
ಅದ್ರ ಜೊತೆಗೆ ಇವತ್ತೇನು ಬೆಂಗಳೂರಿನ ಹಿರಿಮೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇತ್ತು, IT ಸಿಟಿ ಅಂತ ಹೇಳ್ತಾ ಇದ್ರು, ಇವತ್ತು ಕಂಪನಿಗಳು ವಾಪಸ್ ಹೋಗ್ತಾ ಇದಾವೆ. ಅದೇ ಕಂಪನಿಗಳು ಸಾಕಪ್ಪ ನಮ್ಗೆ ಬೆಂಗಳೂರು ಸವಾಸ ವಾಪಸ್ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ. ಇವತ್ತೇನಾಯ್ತು, ಮೊನ್ನೆ ತಾನೇ ಇವರು ವೀರೇಂದ್ರ ಪಪ್ಪಿ ತಗೊಳಕೊಂಡ್ರಲ್ಲ 2,000 ಕೋಟಿ ಬೆಟ್ಟಿಂಗ್ ಆಡಿಸಿ ಏನ್ ಆಟ ಆಡಕ್ ಹೋಗಿದ್ರ ಸ್ವಾಮಿ? ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ತಗೊಳಕಂತಲ್ಲ, ನಿಮ್ದು ಇಡೀ ದೇಶಕ್ಕೆ ಡ್ರಗ್ಸ್ ಅಂತ ಅನ್ಸ್ತಕ್ಕಂಥ ಫ್ಯಾಕ್ಟ್ರಿ ತಗೊಳಕಂತಲ್ಲ. ಏನದು ಏನು ಏನು ಏನ್ ಅನ್ಕೊಂಡ್ಬಿಟ್ಟಿದ್ದೀರಿ? ಆಯ್ತು ದಿಲೀಪ್ ಅವರೇ, ಐ ಅಗ್ರಿ, ನೀವು ಹೇಳೋ ವಿಷಯ ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ ಸರ್. ಅಲ್ಲ, ನೀವು ಪ್ರಬಲ ಒಂದ್ ನಿಮಿಷ ಇರಿ ಸರ್, ನೀವು ಪ್ರಬಲ ಪ್ರತಿಪಕ್ಷವಾಗಿದ್ರೆ, ನೀವು ಜನತೆಯ ಹಿತವನ್ನೇ ಬಯಸೋದೇ ಆಗಿದ್ರೆ, ಈಗ ಬೆಳೆ ನಾಶ ಸಮೀಕ್ಷೆ ಅಂತ ಹೋದ್ರು, ಯಾರು ಆರ್ ಅಶೋಕ್ ಅವ್ರು ಹೋದ್ರು, ಅಲ್ಲಿ ವಿಜಯೇಂದ್ರ ಅವ್ರು ಭಾಗಿಯಾಗಲ್ಲ ಅಂದ್ರೆ ನೀವೇನ್ ಆಟ ಆಡಕ್ ಹೋಗಿದ್ದ? ನೀವೇನಕ್ಕೆ ಹೋಗಿದ್ದು? ವಿರೋಧ ಪಕ್ಷ ಆಗಿ ನಾವ್ ಏನ್ ಮಾಡ್ಬೋದು, ರಾಜ್ಯದ ಗಮನ ಸೆಳಿಬಹುದು. ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಇವ್ರು ಲೂಟಿ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಬೆಲೆ ಏರಿಕೆ ಮಾಡ್ತಿದ್ದಾರೆ, ಅಧಿಕಾರಿಗಳು ಆತ್ಮಹತ್ಯೆ ಆಗ್ತಾ ಇದೆ, ಮತ್ತೆ ಕಂಪನಿಗಳು ಮಾಡಿದ್ದಾರೆ. ನಮ್ ಕೈಲಿ ಅಧಿಕಾರ ಇಲ್ಲ. ಇವ್ರಿಗೆ ಏನಾದ್ರೂ ಸ್ವಲ್ಪನಾದ್ರೂ ನೈತಿಕತೆ ಇದ್ರೆ ಅಂತವ್ರನ್ನೆಲ್ಲ ಒದ್ದು ಹೊಳಿಕ್ ಹಾಕ್ಬೇಕು, ಇಲ್ಲಿ ಆಚೆಗೆ ಹಾಕ್ಬೇಕು. ವೀರೇಂದ್ರ ಪಪ್ಪಿನ ಯಾಕೆ ಇವ್ರು ಇನ್ನೂ ಇಟ್ಕೊಂಡಿದ್ದಾರೆ? ಮೈಸೂರು ಡ್ರಗ್ಸ್ ಫ್ಯಾಕ್ಟ್ರಿ ತಗೊಳಕ್ ಅಂತಲ್ಲ ಯಾವ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಮಾಡಿದ್ದಾರೆ? ಸ್ವತಃ ಇವರ ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ ಅದು ಅಹಮದಾಬಾದಲ್ಲಿ ಬಂದರಲ್ಲಿ ಆದಾನಿ ಪೋರ್ಟ್ ಅಲ್ಲಿ 10,000 ಕೋಟಿ ರೂಪಾಯಿಗಳ ಏನ್ ಮಾಡಿದ್ರಿ ನೀವು? 10,000 ಕೋಟಿ ರೂಪಾಯಿಗಳು, 10 ಲಕ್ಷ ಸಾವಿರ ಕೋಟಿ ರೂಪಾಯಿಗಳು ಬಂದಾಗ ಮಾತಾಡಿ ಸರ್. ಕುಮಾರ್ ಅವರೇ, ದಯಮಾಡಿ ನೋಡಿ, ಈ ರೀತಿ ಮಾಡೋದು ಸರಿಯಲ್ಲ. ಕೇಳಿಸ್ಕೊಬೇಕು ತಾಳ್ಮೆಯಿಂದ ನೀವು. ತಂದ್ರಲ್ಲ ದೇಶಕ್ಕೆ 10 ಲಕ್ಷ ಕೋಟಿ ರೂಪಾಯಿಗಳು, ಸಮಸ್ಯೆ ಇಲ್ಲ. ಆ ಪೋರ್ಟ್ ಅಲ್ಲಿ ಅದ್ರ ಬಗ್ಗೆ ಹಂಚಿದ್ರ ದೇಶಕ್ಕೆಲ್ಲ. ಚುನಾವಣೆಯಲ್ಲಿ ಆದಾನಿ ಹುಡುಗರೆಲ್ಲ ಡ್ರಗ್ ಅಡಿಕ್ಟ್ ಮಾಡೋದಕ್ಕೆ ನಿಮ್ಮ ಡ್ರಗ್ಸ್ ನಿಮ್ಮದೇ ಪಕ್ಷ ಪ್ರಿಯಾಂಕಾ ಖರ್ಗೆ ಡಿಸ್ಕಷನ್ ಮಾಡಕ್ಕೆ ಫಿಟ್ ಮೇಡಮ್. ಅವ್ರಿಗೆ ಭಾವನೆ ಇರುತ್ತೆ, ಅವ್ರದ್ದೇನೋ ಒಂದು ಹೇಳಿಕೆ ಇರುತ್ತೆ, ಅಲ್ಲಿಂದ ಝೂಮ್ ಇಂದ ಮಾತಾಡ್ತಿದ್ರೆ ನೀವು ಅಲೋ ಮಾಡ್ಬೇಕು, ಆಮೇಲೆ ನೀವು ಕೌಂಟರ್ ಕೊಡಿರಂತೆ. 2 ನಿಮಿಷ ಇರಿ, ಹಾರ್ಡ್ಲಿ ಒಂದು 3 ನಿಮಿಷ ಮಾತಾಡ್ತಾರಷ್ಟೇ. ರೈಟ್ ದಿಲೀಪ್ ಅವ್ರೆ, ಗಾಟ್ ಇಟ್, ನಿಮ್ಮ ಕಾಂಟೆಕ್ಸ್ಟ್ ನನಗೆ ಅರ್ಥ ಆಯಿತು. ಸೊ ಒಟ್ಟಾರೆ ನೋಡಿ, ಆಡಳಿತ ಸರ್ಕಾರ ಅಂದಾಗ ಆಡಳಿತ ನಡೆಸಬೇಕು, ಬಹುದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ನಂಬಿಕೆಯಿಂದ ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿಯಾಗಿಲ್ಲ. ಆಂತರಿಕವಾಗಿ ಬೇಕಾದಷ್ಟು ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇದೆ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಹಾಲು ಅನ್ನೋ ಅಂತಾರಲ್ಲ, ಹಾಗಾಗಿದೆ. ವಿಪಕ್ಷ ಬಯಸ್ತಿರೋದು ಅದೇ, ಆಡಳಿತ ಪಕ್ಷದಲ್ಲಿ ಆಗ್ತಿರೋದು ಅದೇ. ಈ ನಡುವೆ ಸಿದ್ದರಾಮಯ್ಯ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ಗಮನಿಸೋದೇ ದಿನೇಶ್ ಅವರೇ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿರೋದು, ಹೌದಪ್ಪ ನವೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ, ನಾನೀಗ ಎದುರು ಹಾಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅಂತ ಅನ್ಕೋಬೇಕಾ ಅನ್ನೋದು ಒಂದು ಪ್ರಶ್ನೆ. ನೀವು ಹೇಳ್ದಂಗೆ ಸಮೀಕ್ಷೆ ಅನ್ನೋದೇ ಟ್ರಂಪ್ ಕಾರ್ಡ್ ಆಗಿದ್ರೆ, ವಿಲ್ ಇಟ್ ವರ್ಕೌಟ್ ಆಗುತ್ತಾ? ಅದು 100%. ಹೌದಾ? ಅಂದರೆ ಇವತ್ತು ಸಿದ್ದರಾಮಯ್ಯನವರು ಭಾರಿ ಬುದ್ಧಿವಂತ ವ್ಯಕ್ತಿ. ಯಾಕಂದರೆ ಅವರು ಲಾಸ್ಟ್ ಟರ್ಮ್ 5 ವರ್ಷ ಕರೆಕ್ಟಾಗಿ ಆಳಿದ್ದಾರೆ, ಮತ್ತು ಈಗಲೂ ಆಳ್ತಾ ಇದ್ದಾರೆ. ದೇವರಾಜ ಅರಸ್ ಬಿಟ್ಟರೆ ಹೈಯೆಸ್ಟ್ ಡೇಸ್ ಈಗ ಆಳಿದ್ದು ಇವರೊಬ್ಬರೇ ರಾಜ್ಯವನ್ನು, ಅದು ರೆಕಾರ್ಡ್ ಇದೆ. ಮತ್ತು ಸಿದ್ದರಾಮಯ್ಯನವ್ರನ್ನ ಅಷ್ಟು ಸಾರಾಸಟ್ಟಾಗಿ ಈಸಿಯಾಗಿ ಯಾರೂ ತಗೊಳ್ಳೋ ಆಗಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ JDSನಲ್ಲಿ ಇದ್ದವರು ಅವ್ರು ಬಿಟ್ಟ ನಂತರ ಅಲ್ಲಿನ ಪರಿಸ್ಥಿತಿ ಏನಾಯಿತು ಅಂತ ನಿಮಗೂ ಗೊತ್ತು, ರಾಜ್ಯದ ಜನತೆಗೂ ಗೊತ್ತು. ಕುತೂಹಲ ನಾನು ಕೇಳ್ತಿದ್ದೀನಿ, ಒಂದು ಪಕ್ಷ ಹೈಕಮಾಂಡ್ ಇಲ್ಲ ಒಪ್ಪಂದ ಆಗ್ಬಿಟ್ಟಿದೆ, ಗೊತ್ತಿಲ್ಲ ಆಗಿದೆಯಾ ಇಲ್ವಂತ, ಒಪ್ಪಂದ ಆಗ್ಬಿಟ್ಟಿದೆ, ಇಲ್ಲ ಸಿದ್ದರಾಮಯ್ಯನವರೇ ಕೊಟ್ಟು ಮಾತನ್ನು ಉಳಿಸ್ಕೋಬೇಕು, ನೀವು ಕುರ್ಚಿ ಬಿಡಬೇಕಾಗತ್ತೆ ಅನ್ನೋದಾದರೆ ಕಾಂಗ್ರೆಸ್ ಪರಿಸ್ಥಿತಿ ಏನು? ಕಾಂಗ್ರೆಸ್ ಪರಿಸ್ಥಿತಿ ಏನು ಬೇಕಾದ್ರೂ ಆಗ್ಬೋದು. ಹೌದಾ? ಅಂದರೆ ಇವತ್ತಿನ ಪರಿಸ್ಥಿತಿಲಿ ಈಗ ಒಬ್ಬ ವ್ಯಕ್ತಿಗೆ ಅವನು ಅಧಿಕಾರ ಕೇಂದ್ರಿತವಾದ ಮನುಷ್ಯ ಆಗಿದ್ದಾಗ ಆ ವ್ಯಕ್ತಿ ಅವ್ರಿಗೆ ಪಕ್ಷ ಸಿದ್ಧಾಂತ ಯಾವತ್ತೂ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಸಿದ್ಧಾಂತ, ಅಧಿಕಾರ ಇದ್ದ ಕಡೆ ಅವ್ರು ಇರ್ತಾರೆ. ಅದಕ್ಕೆ ಬಳಸ್ಕೊಳ್ಳೋ ಟ್ರಂಪ್ ಕಾರ್ಡ್ ಯಾವುದಂದ್ರೆ ಅಹಿಂದ ಮತಗಳು. ಇದನ್ನು ನಾವು ಮೊದಲಿಂದ ನೋಡ್ಕೊ ಬರ್ತಾ ಇದ್ದೀವಿ. ಇವತ್ತು ಸಿದ್ದರಾಮಯ್ಯನವರು ಪ್ರತಿಯೊಂದು ಟೈಮ್ಗೆ ಕರೆಕ್ಟಾಗಿ ಪಬ್ಲಿಕ್ನ ಮತ್ತು ಅಪೋಸಿಷನ್ನ ಡೈವರ್ಟ್ ಮಾಡೋಕ್ಕೆ ಜನರ ಮುಂದೆ ಒಂದೊಂದು ಹೊಸ ಗಾಳಗಳನ್ನ ಬಿಡ್ತಾ ಇರ್ತಾರೆ, ತಾಳಗಳನ್ನ. ಎಕ್ಸಾಂಪಲ್ ನಿಮಗೆ
ಈಗ ಮೈಸೂರು ದಸರಾ ವಿಚಾರಗಳೇ ಆಗ್ಬೋದು, ಅವ್ರು ಬೇಕು ಅಂತ ಎತ್ತಿಡ್ತಾರೆ. ಯಾಕಂದ್ರೆ ನಿಮ್ಮ ಮಾಧ್ಯಮಗಳು ಸಂಪೂರ್ಣ ಕಾನ್ಸಂಟ್ರೇಷನ್ ಅಲ್ಲಿ ಹೋಗುತ್ತೆ, ಕರೆಕ್ಟ್, ಬಾನು ಮುಸ್ತಾಕ್ ಕಡೆ ಹೋಗುತ್ತೆ. BJP ಕೂಡ ಅದ್ರ ಕಡೆನೇ ಮಾತಾಡುತ್ತೆ, JDS ಅದ್ರ ಕಡೆ ಮಾತಾಡುತ್ತೆ. ಇವತ್ತು ರಾಜ್ಯದಲ್ಲಿರೋ ಪರಿಸ್ಥಿತಿಗಳೇನು? ಬೆಲೆ ಏರಿಕೆ, ಭ್ರಷ್ಟಾಚಾರ, ಮತ್ತೆ ಎಲ್ಲೂ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ. ಮತ್ತೆ ಇವತ್ತು ಇಷ್ಟು ಸಮಸ್ಯೆಗಳಿದೆ, ಇದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ಪೊಲೀಸವರೇ ಡ್ರಗ್ಸ್ ಮಾಡ್ತಾವ್ರೆ ಬೆಂಗಳೂರಲ್ಲಿ. ಅವ್ರನ್ನ ಎಲ್ಲ ಮೊನ್ನೆ 11 ಜನನ ಸಸ್ಪೆಂಡ್ ಮಾಡಿದ್ರಲ್ಲ, ಪೊಲೀಸ್ ಅವರೇ ಡ್ರಗ್ಸ್ ಮಾಡ್ತಾರೆ. ಅಂದ್ರೆ ವರ್ಗಾವಣೆ ದಂಧೆ. ಇವತ್ತು ಅಲ್ಲೆಲ್ಲೋ ಆನೇಕಲ್ಲಲ್ಲಿ MLAಗೆ ನಾನು 80 ಲಕ್ಷ ಕೊಟ್ಟಿದ್ದೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಜನರು ಕದ್ದಿ ಚಿನ್ನನ ಅವರು ಬಳಸ್ಕೊಂಡೇನೋ ಅವ್ರ ಹೆಂಡತಿಗೆ ಗೋಲ್ಡ್ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ರಾಜ್ಯದ ಆಡಳಿತ ಸಂಪೂರ್ಣ ಕುಸಿದಿದೆ. ಇನ್ನೊಂದ್ ಕಡೆ ಇವರ MLAಗಳು ಜೈಲ್ಗೆ ಹೋಗಿ ಕೂತವ್ರೆ 4 ಜನ. ಅರ್ಥ ಆಯ್ತಲ್ಲ? ಅಂದ್ರೆ ಇವೆಲ್ಲಾನು ನಿಮ್ಗೆ ಡೈವರ್ಟ್ ಮಾಡೋದಕ್ಕೆ ಇವ್ರು ಏನ್ ಮಾಡ್ತಾರೆ, ಈ ನವೆಂಬರ್ ಕ್ರಾಂತಿ ಅಂತ ಒಂದ್ ತತ್ತಾರೆ, ಆಮೇಲೆ ಸಮೀಕ್ಷೆ ಅಂತ ಒಂದ್ ತತ್ತಾರೆ. ಇವರೇ ಕ್ರಿಯೇಟ್ ಮಾಡೋದು. ಅದಕ್ಕೆ ಹಳ್ಳಿಗೆ ಬೀಳ್ತಾವ್ರೆ ಯಾರು? JDS ನವರು, BJP ಅವರು, ಜನರ ಮತ್ತೆ ಮಾಧ್ಯಮಗಳು ಕೂಡ ಬೇಗ ಡೈವರ್ಟ್ ಆಗ್ತಾವ್ರೆ. ಇವತ್ತು ಕಾಂಗ್ರೆಸ್ನ ಮುಖ್ಯ ಸಮಸ್ಯೆಗಳು, ಇವತ್ತಿನ ಪ್ರೆಸೆಂಟ್ ಸರ್ಕಾರದ ಮುಖ್ಯ ಸಮಸ್ಯೆಗಳನ್ನ ಎತ್ತಿ ಮಾತಾಡೋದಕ್ಕೆ ವಿಜೇಂದ್ರ ಅವ್ರಿಗೂ ನೈತಿಕತೆ ಇಲ್ಲ. ಯಾಕಂದ್ರೆ ಅವರೇ ಭ್ರಷ್ಟಾಚಾರ ಪಿತಾಮಹನ ಮಗ, ಅವ್ರ ಭ್ರಷ್ಟಾಚಾರದ ವಿರುದ್ಧ ಮಾತಾಡಕ್ಕೆ ಏನಾದ್ರು ನೈತಿಕತೆ ಇದೆಯಾ? ಇಲ್ಲ. ಇನ್ನ ಈ ತರ ವ್ಯವಸ್ಥೆಗಳನ್ನ ಕ್ರಿಯೇಟ್ ಆದಾಗ ಇವ್ರಿಗೂ ಮಾತಾಡೋ ಯೋಗ್ಯತೆಗಳು ಇಲ್ಲದೆ ಇರುವಂತ ಲೀಡರ್ಗಳನ್ನ ತಂದು BJPಲಿ ಕೂರಿಸ್ಕೊಂಡಿದ್ದಾಗ ಹೆಂಗೆ ಇವರು ಈ ಪ್ರೆಸೆಂಟ್ ಸಿಚುವೇಶನ್ ಅನಲೈಸ್ ಮಾಡುವಂತ ಸೂಪರ್ಮಿಸಿ ಲೀಡರ್ಸೇ ಇಲ್ಲ, ಅಪೋಸಿಷನ್ ಲೀಡರ್ಸೇ ಇಲ್ಲ ಇವತ್ತು ರಾಜ್ಯದಲ್ಲಿ. ಇವತ್ತು ಇವನ್ ಅಶೋಕ್ ಅವರು ಕೂಡ ಯಾವುದೋ ರೀತಿ ಸರಿಯಾದ ರಾಜ್ಯದ ಸಮಸ್ಯೆಗಳನ್ನ ಎತ್ತಿಸಿ ತೋರಿಸ್ತಾ ಇಲ್ಲ. ಇವತ್ತು ನೋಡಿ ಎಷ್ಟು ಸಮಸ್ಯೆ ಇದೆ ಅಂದ್ರೆ, ಇವತ್ತು ಲಕ್ಷಾಂತರ ಮನೆಗಳಿಗೆ ಕರೆಂಟ್ ಕೊಟ್ಟಿಲ್ಲ ಇವರು. ಇದು ತುಂಬಾ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದೆ. ಇದ್ರ ಬಗ್ಗೆ ಅಪೋಸಿಷನ್ ಲೀಡರ್ಸ್ಗಳು ದನಿ ಎತ್ತುತ್ತಾ ಇಲ್ಲ. ದೊಡ್ಡ ಹೋರಾಟ ನಡಿಬೇಕು, ಅದನ್ನು ಮಾಡ್ತಾ ಇಲ್ಲ. ಇವ್ರು ಹೇಳ್ತಾ ಇರೋದು ಬಾನು ಮುಸ್ತಾಕ್ ಕಣ್ಕೊಂಡು ಕೂತ್ಕೋತಾರೆ. ಸರ್ ಅವೆಲ್ಲ ಇವ್ರು ಹಾಕೋ ಗಾಳಕ್ಕೆ ಟೋಟಲ್ JDS ಮತ್ತೆ BJP ಹೋಗಿ ಹಳ್ಳಿಗೆ ಬೀಳ್ತಾ ಇದೆ. ಜನರುಗಳು ಅಷ್ಟೇ, ಕಂಪ್ಲೀಟ್ಲಿ ಡೈವರ್ಟಿಂಗ್ ದ ಇಶ್ಯೂ. ಅಂದ್ರೆ ಇವತ್ತು ಸಾಕಷ್ಟು ತೊಂದರೆಗಳಿದೆ, ಇದೊಂದೇ ಅಲ್ಲ. ಇವತ್ತು ಬೆಲೆ ಏರಿಕೆ, ಇವತ್ತು ಇಡೀ ಇಂಡಿಯಾದಲ್ಲೇ ಟಾಪ್ 5 ಸಿಟಿ ಇದು. ಇವತ್ತು ಏನೋ ಬೆಲೆ ಏರಿಕೆ, ಇವ್ರೇನೋ 2,000 ರೂಪಾಯಿ ಕೊಡ್ತಾ ಇರ್ಬೋದು ಯಾರೋ 4 ಜನಕ್ಕೆ, ಬಟ್ ಇವತ್ತು ಸಾಯಿಸ್ತಾ ಇದ್ದಾರೆ ಜನರುಗಳನ್ನ. ಎಲ್ಲಾ ರೀತಿ ಟ್ಯಾಕ್ಸ್ಗಳು ಹೆವಿ ಮಾಡಿದ್ದಾರೆ. ರೆವಿನ್ಯೂ ಟ್ಯಾಕ್ಸ್ಗಳು ಜಾಸ್ತಿ ಮಾಡವ್ರೆ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡವ್ರೆ, ಎಲ್ಲಾದು ಜಾಸ್ತಿ ಮಾಡಿ. ಕಸದ ಸೆಸ್ಗಳು ಒಂದೊಂದು ಮನೆಗೆ 700, 800, 1000 ರೂಪಾಯಿ ಅಷ್ಟು ಕೊಟ್ಟು ಕೂಡ ಅಂಗಡಿಗಳಿಗೆ ಎರ್ರ ಬಿರಿ ಹಾಕವ್ರೆ. ಇವತ್ತು ಅವ್ರು ಕಸ ಎತ್ತಲ್ಲ. ಇವತ್ತು ಕಸ ಎತ್ತಕ್ಕೆ ನಾವು MLA ಮನೆಗೆ ಫೋನ್ ಮಾಡಬೇಕು, ಕಸ ತಗೊಂಡೋಯ್ತಲ್ಲ ನಮ್ದು ಅಂತ ಅವನಿಗೂ ಸಪರೇಟ್ ಲಂಚ ಕೊಡಬೇಕು. ಅಂದ್ರೆ ಯಾವ ವ್ಯವಸ್ಥೆ ಇದೆ. ಆಮೇಲೆ ಈ ಕರೆಂಟ್ ಅದು ಒಂದು ಮಾಫಿಯಾ. ಸುಮ್ನೆ ಬರ್ತಾರೆ ನಿಮ್ಮ ಮನೆಗೆ 300 ರೂಪಾಯಿ ಬಿಲ್ಗೆ 7,000 ರೂಪಾಯಿ ಬರೀತಾರೆ. ಏನೇನು ಇವತ್ತು ಎಷ್ಟೊಂದು ಸಮಸ್ಯೆಗಳಿದೆ ಅಂದ್ರೆ ಸಮಸ್ಯೆಗಳು ಗೂಡಾಗಿದೆ ರಾಜ್ಯ ಇವತ್ತು. ಮತ್ತೆ ಅನುದಾನ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗೈತೆ ಇವತ್ತು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಶ್ವೇತಪತ್ರ ಹೊರಡಿಸಿ ಅಂತ ಕೇಳಬೇಕು ಅಪೋಸಿಷನ್. ಅದ್ ಕೇಳೋದ್ ಬಿಟ್ಬಿಟ್ಟು ಸಿದ್ದರಾಮಯ್ಯ ಚೇಂಜ್ ಆಯ್ತಾರೆ, ಅವ್ರು ಚೇಂಜ್ ಆಯ್ತಾರೆ. ಅದರಿಂದ ಏನ್ರಿ ಸಿಕ್ತು BJP ಅವ್ರಿಗೆ? ಮುಖ್ಯಮಂತ್ರಿಗಳು 10 ಜನ ಚೇಂಜ್ ಆದ್ರು BJPಗೆ ಏನು ಸಿಕ್ಕಲ್ಲ, JDSಗೂ ಏನು ಸಿಕ್ಕಲ್ಲ. ಇವತ್ತು ಇವ್ರು ಕೇಳಬೇಕಾಗಿರೋ ಕೆಲಸಗಳನ್ನೇ ಕೇಳ್ತಾ ಇಲ್ಲ. ಇವತ್ತು ಅಪೋಸಿಷನ್, ನಾನು ಹೇಳ್ತೀನಲ್ಲ, ರಾಜ್ಯದಲ್ಲಿರೋ ಅಪೋಸಿಷನ್ ಪಾರ್ಟಿ ಇಸ್ ಎ ಯೂಸ್ಲೆಸ್ ಪಾರ್ಟಿ. ಯಾಕೆ ಅಂದ್ರೆ ಅವರು ಜನರ ಮುಂದೆ ಏನ್ ಕೇಳಬೇಕು, ಇವರು ಏನ್ ಮಾತಾಡಬೇಕು ಅದನ್ನ ಮಾತಾಡ್ತಾ ಇಲ್ಲ. ಇವತ್ತು ಇವರ ಪಕ್ಷದ MLAಗಳು ಜೈಲಲ್ಲಿ ಹೋಯ್ತಾವ್ರೆ, ಇಡಿ ತನಿಖೆಗಳಿಗೆ ತಿಕ್ಕಾಕತ್ತವ್ರೆ. ಅದನ್ನ ರೈಸ್ ಮಾಡ್ರಿ, ಅದ್ರ ಬಗ್ಗೆ ಹೋರಾಟ ಮಾಡ್ರಿ. ಯಾಕಂದ್ರೆ ಅದ್ ಮಾಡಕ್ ಇವ್ರು ರೆಡಿ ಇಲ್ಲ. ಯಾಕಂದ್ರೆ ಇವರು ಪಾರ್ಟ್ನರ್ಶಿಪ್ ಗಳಲ್ಲ ಅವ್ರೆ ಅದ್ರಲ್ಲಿ. ಅದಕ್ಕೆ ಅವ್ರು ಯಾರು ಮಾತಾಡಕ್ಕೆ ಒಬ್ರು ರೆಡಿ ಇಲ್ಲ. ಮೇಜರ್ ಇಶ್ಯೂಗಳನ್ನ ಮಾತಾಡಿ ಅವಾಗ ನಮ್ಗೆ ರಾಜ್ಯದ ಬಗ್ಗೆ ಅರಿವಾಗುತ್ತೆ. ಅವ್ರು ಹಾಕೋ ಗಾಳಿಗೆ ಬಿದ್ದುಬಿಟ್ಟು ಅದನ್ನೇ ನೀವು ಹೈಲೈಟ್ ಮಾಡಿದ್ರೆ ಯೂಸ್ ಆಗಲ್ಲ. ರೈಟ್. ದಿಲೀಪ್ ಅವರು ನೀವು ಹೇಳಬೇಕು, ಅಧಿಕಾರ ಹಸ್ತಾಂತರ ಅಂದಾಗ ಅಧಿಕಾರದ ಹಸ್ತಾಂತರದ ವಿಚಾರ ಬಂದ ಸಂದರ್ಭದಲ್ಲಿ ನಿಮ್ಮ ನಿಲುವೇನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಆಡಳಿತ ನಡೆಸ್ತಾ ಇರುವಂಥ ಕರ್ನಾಟಕ ಕಾಂಗ್ರೆಸ್ ಯಾವಾಗ ಬೀಳುತ್ತೆ ಅಂತ ನೀವು ಕಾಯ್ಕೊಂಡಿದ್ದೀರಾ. ನೀವು ಆಡಳಿತ ಪಕ್ಷ ಎಲ್ಲಾದರೂ ಎಡವಿದಾಗ ನೀವು ಅದನ್ನು ಎಚ್ಚರಿಸಬೇಕೇ ಹೊರತು ಬೀಳಬೇಕು ಅಂತ ನೀವು ಬಯಸಬಾರ್ದು ದಿಲೀಪ್ ಅವರೇ. ಬಟ್ ನಿಮ್ಮ ಸ್ಟ್ಯಾಂಡರ್ಡ್ ಹೆಂಗಿದೆ ಅಂತ ಹೇಳಿದ್ರೆ, ನಿಮ್ಮ ಯೋಚನೆಗಳು ಹೆಂಗಿದೆ ಅಂತ ಹೇಳಿದ್ರೆ ಅದು ಯಾವಾಗ ಬೀಳುತ್ತೆ ಅಂತ ಕಾಯ್ಕೊಂಡು ಕೂತಂಗೆ ಕಾಣ್ತಾ ಇದೆ. ಹಾಗಾಗಿ ನಾನು ಕೇಳೋದು, ಅಧಿಕಾರ ಹಸ್ತಾಂತರ ಆದ್ರೆ ಏನಾಗುತ್ತೆ, ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂದ್ರೆ ಏನಾಗುತ್ತೆ? ನೋಡಿ, ನಾವ್ ಯಾಕೆ ಈ ಸರ್ಕಾರ ಬೀಳ್ಬೇಕು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಸರ್ಕಾರದ ಮುಖ್ಯಮಂತ್ರಿ ಬದಲಾವಣೆಗಳದ್ರಿಂದ ಈ ರಾಜ್ಯದ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳು ಅದೇ ರೀತಿ ಉಳ್ಕೊಂತವೆ. ಭ್ರಷ್ಟಾಚಾರ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಇವೇನೇನ್ ಮಾಡ್ತಾ ಇದಾರೆ ಇವರೆಲ್ಲ ಅನಾಚಾರಗಳು, ಇವೆಲ್ಲ ಹೋಗ್ಬೇಕು ಅಂತಂದ್ರೆ ಸರ್ಕಾರ ಬೀಳ್ಬೇಕು.
ಇಟ್ ಮೇ ಬಿ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ನಾಳೆಗೆ ಡಿ ಕೆ ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ಕೊಳ್ಳಿ. ಅವಾಗ ಈ ರಾಜ್ಯದ ಸಮಸ್ಯೆಗಳು ಬಗೆಹರಿತಾವ? ಇಲ್ಲ. ಇವತ್ತು ಏನ್ ಇವರು ಸುಳ್ಳು ಭರವಸೆಗಳನ್ನ ಕೊಟ್ಟು ಸುಳ್ಳು ಹಗರಣಗಳನ್ನ ಒರೆಸಿ PSI 40% ಪೇ CM ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು. ಅಧಿಕಾರಕ್ಕೆ ಬಂದ್ಮೇಲೆ ಇವ್ರು ಮಾಡ್ತಾ ಇರೋದೇನು? ಲೂಟಿ. ಪ್ರತಿಯೊಂದು ಹೆಜ್ಜೆನಲ್ಲೂ ಇವರು ಸಹ ಭ್ರಷ್ಟಾಚಾರ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಹೇಳ್ತಿರೋದು ನಮ್ಗೆ ಏನೂ ಲಾಭ ಇಲ್ಲ. ಈ ಸರ್ಕಾರ ತೊಲಗ್ಬೇಕು, ನಮ್ಗೆ ಸರ್ಕಾರ ತೊಲಗ್ಬೇಕು. ಈಗ ಮುಖ್ಯಮಂತ್ರಿ ವಿಚಾರದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಆಗಲ್ಲ, ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇವರೇ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವ್ರ ಬಣ, ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬಣ, ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಬಣ. ಡಿ ಕೆ ಶಿವಕುಮಾರ್ ಅವ್ರ ಬಣದಂತೂ ಅವರು ಕುಣಿಗಲ್ ರಂಗನಾಥ್, ಶಿವರಾಮೇಗೌಡ, ಇವರೆಲ್ಲ ಮತ್ತೆ ಮಾಗಡಿ ಬಾಲು, ಇವರೆಲ್ಲ ಅವರೇ ಹೇಳಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಅವರು ಅಂತೇಳಿ. ಇಕ್ಬಾಲ್ ಹುಸೇನ್ ಹೇಳಿದ್ರು. ಇಕ್ಬಾಲ್ ಹುಸೇನ್ಗೆ ಸುಮ್ನೆ ಯಾವ್ದೋ ನೋಟಿಸ್ ಕೊಡೋ ತರ ಕೊಟ್ಟರು. ನೋಟಿಸ್ ಕೊಟ್ಟಾದ್ಮೇಲೆ ಇಕ್ಬಾಲ್ ಹುಸೇನ್ ಸುಮ್ನೆ ಹಂಗೆ ಸುಮ್ನೆ ಆದ್ರು. ಮತ್ತೆ ಶಿವಗಂಗಾ ಬಸವರಾಜ್ ಮಾತಾಡಿದ್ರು. ಶಿವಗಂಗಾ ಬಸವರಾಜ್ ಒಂದು ಎಚ್ಚರಿಕೆ ಕೊಡೋ ತರ ಕೊಟ್ಟರು, ಆತನು ಸುಮ್ನಾದ್ರು. ಅಂದ್ರೆ ಇವರ ಒಂದು ಏನ್ ಗ್ರೂಪ್ ಇದೆಯೋ ಅವ್ರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಕೇಳಲೇಬೇಕು ಮೇಡಮ್, ನೀವು ಡಿ ಕೆ ಶಿವಕುಮಾರ್ ಅವರು ಯಾವತ್ತೋ ಶಕ್ತಿ ಪ್ರದರ್ಶನ ಮಾಡಿರೋರು. ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಶಕ್ತಿ ಪ್ರದರ್ಶನ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸಂಖ್ಯೆ ಇಲ್ಲ. ಅದು ಇಡೀ ರಾಜ್ಯಕ್ಕೂ ಗೊತ್ತಿದೆ, ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ. ಅವ್ರ ಹತ್ರ ಇಟ್ ಮೇ ಬಿ ಏನು 50-60 ಸಂಖ್ಯೆ ಇದ್ದಿದ್ರೆ ಇವತ್ತು ಇಷ್ಟೊತ್ತಿಗೆ ಯಾವಾಗ್ಲೂ ಕಾನ್ಫಿಡೆನ್ಸ್ ಗೆ ಸರ್ಕಾರ ಬಿದ್ದೋಗಿರೋದು. ಸಂಖ್ಯೆ ಇಲ್ದಲೇ ಇರೋ ಕಾರಣಕ್ಕೋಸ್ಕರ ಹೈಕಮಾಂಡ್ ಆರ್ಡರ್ಗೆ ಕಾಯ್ಕೊತಾ ಕೂತ್ಕೊಂಡಿದ್ದಾರೆ ಅವರು. ಈಗ ಅಷ್ಟು ಸಂಖ್ಯೆ 50-60 ಜನ ಅವ್ರ ಹಿಂದೆ ನಿಂತ್ಕೊಂಡಿದ್ದೇ ಆಗಿದ್ರೆ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರೋ ಏನೋ, DCM ಆಗಿ ಉಳ್ಕತ್ತಿರ್ಲಿಲ್ಲ. ಅದೇನು ಸರ್ಕಾರ ಬಿದ್ದೋಗ್ಬಿಡುತ್ತೆ? ಅಲ್ಲ ಅದನ್ನೇ ಸರ್ಕಾರ ನಾವು ಹೇಳ್ತಿರೋದು, ನಮ್ಮ ಉದ್ದೇಶ ಇರೋದು ಸರ್ಕಾರ ಹೋಗ್ಬೇಕಂತ ಹೇಳಿ. ಜನ ರೋಸ್ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಆಗ್ಲಿಕ್ಕೂ ಇಲ್ಲ. ಸಿದ್ದರಾಮಯ್ಯ ಬಿಡಲ್ಲ ನೋಡಿ. ಸರ್ಕಾರ ಬೀಳದೆ ನಿಮ್ಮ ಅಜೆಂಡಾ ಆಗಿರಬಾರ್ದು. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗಕ್ ಬಿಡಲ್ಲ. ಅದಕ್ಕೆ ನೀವು ಇನ್ವಿಟೇಷನ್ ಕೊಡ್ತೀರಾ? ಡಿ ಕೆ ಶಿವಕುಮಾರ್ ಅವ್ರ 100% ಇಲ್ಲ. ಈಗ ಇನ್ವಿಟೇಷನ್ ಕೊಡುವಂತ ಪ್ರಶ್ನೆನೇ ಬರಲ್ವಲ್ಲ. ನಮ್ಮ ಸೈದ್ಧಾಂತಿಕವಾಗಿ ಅವ್ರ ಸಿದ್ಧಾಂತನೇ ಬೇರೆ ಇದೆ, ನಮ್ಮ ಸಿದ್ಧಾಂತನೇ ಬೇರೆ ಇದೆ. ಎಲ್ಲೋ ಒಂದ್ ಕಡೆ ಹಿಂದೂಗಳ ವಿರುದ್ಧ ಮಾತಾಡ್ತಕ್ಕಂಥ ಡಿ ಕೆ ಶಿವಕುಮಾರ್, RSS ವಿರುದ್ಧ ಮಾತಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, RSS ಗೀತೆ ಹೇಳಿ ಒಂದೇ ದಿನಕ್ಕೆ ಕ್ಷಮೆ ಕೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವೆಂಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಮೇಡಮ್? ಹಿಂದೂ ವಿರೋಧಿ ಡಿ ಕೆ ಶಿವಕುಮಾರ್ಗುನು ಹಿಂದುತ್ವದ ಪರ ಇರ್ತಕ್ಕಂಥ ಬಿಜೆಪಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ ಸಾಧ್ಯನಾ? ರೈಟ್, ಗಾಟ್ ಇಟ್. ಮತ್ತೆ ಅದ್ರ ಜೊತೆಗೆ ಇವತ್ತು ಮಾಡ್ತಿರ್ತಕ್ಕಂಥ ಇವರ ಭ್ರಷ್ಟಾಚಾರಗಳು ನೋಡಿ, ಬೆಂಗಳೂರು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂತಂದ್ರೆ ಮೊನ್ನೆ ತನ್ನ ಟೆರರಿಸ್ಟ್ ಗಳು ಹಾಕೊಂಡ್ರು ಕರ್ನಾಟಕದಲ್ಲಿ ಟೆರರಿಸ್ಟ್ ಗಳ ತಾಣ ಆಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಇವರ ಹಗರಣಗಳು 1-2 ಅದು ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆ ಬರೀ 80 ಕೋಟಿ ರೀತಿ ತಿಂದಿರೋದು ಅಂತ ಹೇಳಿ ಇವರು ತಗೊಂಡಿರ್ತಕ್ಕಂಥ ಸೈಟ್ಗಳನ್ನೆಲ್ಲ ವಾಪಸ್ ಕೊಟ್ಟಿದ್ದಾರೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಆಗಿರ್ಬೋದು, ಮೂಡ ಹಗರಣದಾಗಿರ್ಬೋದು, ಎಲ್ಲ ವೀರೇಂದ್ರ ಪಬ್ಲಿ ವಿಚಾರ ಆಗಿರ್ಬೋದು, 1-2 ದುಡ್ಡು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾರೆ ಈ ಒಂದು ಕೆಟ್ಟ ಸರ್ಕಾರ ಹೋಗ್ಬೇಕು ಅಂತ. ಅಲ್ಲ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟರಲ್ಲ? ನಿಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟವ್ರೆ. ಯಾರು ಮೋದಿನ ಕಳೆದ 11 ವರ್ಷದಿಂದ ರಕ್ತ ಇರ್ತಾರೆ ಜನರದು. ಮೋದಿ ಅವರು GST ಕಮ್ಮಿ ಮಾಡಿ ಜನರ ಬವಣೆಯನ್ನ ತೀರಿಸಿದ್ದಾರೆ. ಬರ್ಬರ ಯೋಜನೆ 2000000 ಆತ್ಮ ಬರ್ಬರ ಯೋಜನೆ ಕೋವಿಡ್ ಸಂದರ್ಭದಲ್ಲಿ 20000 ಟೋಪಿ ನೋಡಿದ್ವಿ. ಆತ್ಮ ಬರ್ಬರ ಯೋಜನೆ ಬಿಟ್ಟು ಕೇಂದ್ರದ ಬಿಜೆಪಿ ಸರ್ಕಾರ GST ಹೆಸರಲ್ಲಿ ಕಳೆದ 4-5 ವರ್ಷ 9 ವರ್ಷ GST ಹೆಸರಲ್ಲಿ ಲೂಟಿ ಹೊಡೆದು ಲೂಟಿಕೋರ ಸರ್ಕಾರ ಬಿಜೆಪಿ ಸರ್ಕಾರ. ಅದಕ್ಕೆ ಜಾಸ್ತಿ ಮಾಡಿದ್ರಾ? ಅದಕ್ಕೆ ಬೆಲೆ ಏರಿಕೆ ಮಾಡಿದಿರಾ? ಅದೇ ಪದ ಈ ಬಿಜೆಪಿ ಅಧಿಕಾರ ಕೋಟಿ ಲೂಟಿ ಹೊಡೆದ್ರಲ್ರಿ. ಮಾತಿಲ್ಲ. ಕರ್ನಾಟಕಕ್ಕೆ ಕೊಡ್ಬೇಕಾಗಿರೋ GST ತೆಗೆ ಪಾಲು ಕೊಡಕ್ಕೆ ಯೋಗ್ಯತೆ ಕೇಂದ್ರ ಸರ್ಕಾರ ಏನ್ರಿ ಮಾತಾಡಕ್ಕೆ? ತೇಜಸ್ವಿ ಸೂರ್ಯ ಬಾರ್ಡರ್ ಅಲ್ಲಿ ಹೋಗ್ತಿದ್ರು ರಾಹುಲ್ ಕಾಯಿ ಅಂತ. ತೇಜಸ್ವಿ ಸೂರ್ಯ ಕೇಳ್ರಿ, ಮಾಡ್ಬೇಕು NIA ಮಾಡ್ಬೇಕು ಅಂತ ಮಾಡಿದಿರಲ್ಲ, ಬೆಂಗಳೂರಿಗೆ ಅಂತ ಕೇಳ್ರಿ.
ತೇಜಸ್ವಿ ಸೂರ್ಯನ್ ಕೇಳ್ರಿ, ಯಾರು ಚಂದ್ರಕಲಾ ಟೋಪಿ ಹಾಕಿ ಸುಳ್ಳು ಹೇಳ್ತೀರಿ? ನಿಮ್ದೇ ಕೇಂದ್ರ ಸರ್ಕಾರ ಗೃಹ ಸಚಿವರು, ನಿಮ್ಮ ಗೃಹ ಸಚಿವರು ಕಡ್ಲೆ ಬೀಜ ತಿಂತಾ ಇದ್ದಾರಾ? ಕಡ್ಲೆಕಾಯಿ ಬೀಜ ಕೂತಿದ್ದಾರಾ? ನಿಮ್ಮ ಗೃಹ ಸಚಿವರು ರಕ್ಷಣಾ ಮಂತ್ರಿಗಳೇನು ಕಡ್ಲೆ ಬೀಜ ತಿಂತಾ ಇದ್ದಾರಾ? ದೇಶ ರಕ್ಷಣೆ ಮಾಡೋದ್ಬಿಟ್ಟು ಭಯೋತ್ಪಾದಕರಂತೆ ನೀವೇನ್ರಿ ಮಾಡ್ತಿದ್ದೀರಾ ಕೂತ್ಕೊಂಡು? ನಮ್ಮ ಮನೆ ಹೆಣ್ಣು ಮಕ್ಕಳು ಗುಂಪಾಳಿಸ್ತವ್ರು ನೀವು ಬಿಜೆಪಿ ಅವರು ಯಾರ ಹತ್ರ ಮಾತಾಡ್ತಿದ್ದೀರಿ? ಆಯ್ತ್ರಿ, ವಿರೋಧ ಪಕ್ಷದ ನಾಯಕ ವಿಜಯೇಂದ್ರ ಅವ್ರು ಯಾವತ್ತು ತಿಳಿತಾರೆ ಏನ್ರಿ? ನಿಮ್ಮ ಪಕ್ಷದಲ್ಲೇ ಪಕ್ಷ ಸಿದ್ಧಾಂತದ ಪ್ರಕಾರ ಜಲಸಂಪನ್ಮೂಲ ಸಚಿವರು ಅವರೇ, ನಗರಾಭಿವೃದ್ಧಿ ಸಚಿವರು ಅವರೇ, ಕೆಪಿಸಿಸಿ ಅಧ್ಯಕ್ಷರು ಅವರೇ. ಯಾವಾಗ ಬಿಟ್ಕೊಡ್ತೀರಿ ಹೇಳಿ? ಯಾವಾಗ ಬಿಟ್ಕೊಡ್ತೀರಿ ಹೇಳಿ? ಆಮೇಲೆ ನಿಮ್ಗೆ ಯಾಕೆ ಬೇಕು ಅವ್ರದ್ದು? ನಿಮ್ಗೆ ಯಾಕೆ ಬೇಕು ಅವ್ರದ್ದು? ನಿಮ್ಗೆ ಯಾಕೆ ಬೇಕು ಅವ್ರದ್ದು? ನಿಮ್ದು ನೀವು ನೋಡ್ಕೊಳ್ಳಿ, ಎಷ್ಟು ಬೆಲೆ ಏರಿಕೆ ಮಾಡಿದ್ದೀರಿ, ಎಷ್ಟು ಜನರದ್ದು ಜೀವ ತಿಂದಿದ್ದೀರಿ ನೋಡ್ಕೊಳ್ಳಿ. ಇವತ್ತು ಬೆಳಕಿದ್ದಾರೆ, ಎಷ್ಟು ಪರದಾಡ್ತಿದ್ದಾರೆ, ಅದಕ್ಕೆ ಸಮಸ್ಯೆ ಬಗೆಹರಿಸಿ. ನೀವು ಅದನ್ನ ಬಿಟ್ಬಿಟ್ಟು ಅದೇ ನಾನು ಕೇಳ್ತಿರೋದು ಇವತ್ತು ರೈಟ್, ದಟ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡಿ, ಬಾರ್ಡರ್ ವಿಷಯಕ್ಕೆ ಯಾಕೆ ಹೋಗ್ತಾ ಇದ್ರಿ ಈಗ? ನವೆಂಬರ್ ಕ್ರಾಂತಿ ನೀವು ಎಲ್ಲಿಗೆ ಸರಿಯಾಗ್ತೀರಾ? ಸಬ್ಜೆಕ್ಟ್ ಎಲ್ಲಿಗೆ ತಗೊಂಡು ಹೋಗ್ತೀರಾ? ಯಾಕೆ ಸರಿ ತಗೊಂಡಿದ್ದೀರಿ? ಮೈಸೂರು ಲಂಡನ್ ಅಯ್ಯೋ ರಾಮ್ ರಾಮ ಕುಮಾರ್ ಸರ್, ನೀವ್ ಎಲ್ಲಿಗೆ ಹೋಗ್ತಿದ್ದೀರಾ? ನವೆಂಬರ್ ಕ್ರಾಂತಿ ಅವ್ರು ಬಿಡಿ, ಓದನ್ ತಡೀರಿ. ಬಿಜೆಪಿ ವಿರೋಧ ಪಕ್ಷದವ್ರು ಇಲ್ವಾ ನೀವು? ಹೌದು, ಆಡಳಿತ ಪಕ್ಷದವ್ರು ಮಾಡಲ್ಲ ಹಂಗಾರೆ. ಕಡ್ಲೆ ಮೇಲೆ ತಿಂತಿದ್ದೀರಾ? ಹೋಗಿ ಕೇಂದ್ರ ಸರ್ಕಾರದಲ್ಲಿ ದುಡ್ಡು ತಗೊಂಬನ್ನಿ. ಇರಿ ಸರ್, ನಿಮಗಲ್ಲ, ನಿಮ್ಮ ಕಡೆಗೆ ಒಂದೆರಡು ನಿಮಿಷ ಇರಿ. ನಮ್ಮನ್ನ ಯಾಕೆ ಕರಿತೀರಿ ಸರ್? ನಮ್ಮನ್ನ ಯಾಕೆ ಕರಿತೀರಿ? ಕನ್ಕ್ಲೂಷನ್ ಅಂತ ಒಂದು ಬೇಡವಾ ನಿಮ್ ಕಡೆಯಿಂದ? ಮಧ್ಯದಲ್ಲಿ ಮಾತಾಡೋರು ನೀವೇ. ಕನ್ಕ್ಲೂಷನ್ ಕಾಂಗ್ರೆಸ್ನವ್ರಿಗೆ ತಗೋಬೇಕು ಅಂತ ಲಾಸ್ಟ್ ಪ್ರಶ್ನೆ ನಿಮಗೆ. GST ಹೆಸರಿನಲ್ಲಿ ಇಡೀ ದೇಶ ನಾವು 9 ವರ್ಷ ಲೂಟಿ ಹೊಡೆದವ್ರು ಯಾರು? ನಾವು ಲಾಗು ಮಾಡಿದ್ದು GST ಬೇಡ ಅಂತ ಮುಖ್ಯಮಂತ್ರಿ ಆಗಿದ್ದಾರೆ, ಭಾಷಣ ಮಾಡಿದಿಲ್ಲ. ಹೇಳ ನಾನೀಗ ಸರ್, ನೀವ್ ಎಲ್ಲಿ ನವೆಂಬರ್ ಬಗ್ಗೆ ರಾಜ್ಯಕ್ಕೆ ಕೊಡಬೇಕಾಗಿರೋ ಅಭ್ಯಾಸ ಆಗ್ಬಿಟ್ಟಿದ್ಯಾ ನಿಮ್ಗೆ ಡೈವರ್ಟ್ ಮಾಡೋದು? ನವೆಂಬರ್ ಬಗ್ಗೆ ಮಾತಾಡಿ, ಅಧಿಕಾರ ಹಂಚಿಕೆ ಆಗುತ್ತಾ ಇಲ್ವಾ ಮಾತಾಡಿ. ನಿಮ್ಮ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇರ್ತಾರ ಇಲ್ವಾ ಮಾತಾಡಿ. DK ಶಿವಕುಮಾರ್ ಬೆಂಬಲಿಗರು, DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕಾ ಬೇಡವಾ ಅನ್ನೋ ಅಭಿಪ್ರಾಯವನ್ನು ಮಂಡಿಸಿದಾಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಮಾತಾಡಿ. ನೀವು ಅದನ್ನ ಬಿಟ್ಬಿಟ್ಟು ಬಾರ್ಡರ್ ಗೀಡ್ರು ಅಂತ ಹೇಳಿ ಭಾರತದಾದ್ಯಂತ ಉತ್ತರ ದಕ್ಷಿಣ ಅಂತ ಮಾತಾಡ್ತಾ ಬಂದ್ರೆ ಇವತ್ತಿನ ಸಬ್ಜೆಕ್ಟ್ ಮಾತಾಡಿ. ನೀವು ಅದನ್ನ ಬಿಟ್ಬಿಟ್ಟು ಇದೆಲ್ಲ ಮಾತಾಡ್ತೀರಿ. ಸರ್, ದೇಶದ ಬಗ್ಗೆ ಇನ್ನೊಂದ್ ದಿವಸ ಮಾತಾಡೋಣ, ದೇಶದ ಬಗ್ಗೆ ಇನ್ನೊಂದ್ ದಿವಸ ಮಾತಾಡೋಣ. ಇವತ್ತು ನಿಮ್ ಬಗ್ಗೆ ಇದೆ, ನಿಮ್ದೊಂದು ಕನ್ಕ್ಲೂಷನ್ ಬೇಕು. ಯಾಕೆ ಮಾಡ್ತಿದ್ದೀರಿ? ಯಾಕೆ ಮಾಡ್ತಿದ್ದೀರಿ? ಯಾವಾಗ ನೋಡಿದ್ರು ಹಿಂಗೇನ ಕಾಂಗ್ರೆಸ್ನವರು? ಏನ್ ಸರ್ ನೀವು ನಿಮ್ ಬಗ್ಗೆ ಕೇಳಿದ್ರೆ ಊರ್ನವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು. ನಿಮ್ ಬಗ್ಗೆ ಬಿಜೆಪಿ ಅವ್ರು ಯಾಕೆ ಸರ್ ತಂದ್ಕೊಡ್ಬೇಕು ಈಗ? ನಿಮ್ಗೆ ಯಾಕೆ ತಂದ್ಕೊಡ್ಬೇಕು ಈಗ? ಏನ್ ಸರ್ ನೀವು ಲೂಟಿ ಹೊಡೆದ ಅಷ್ಟೇ ಕೇಂದ್ರ ಸರ್ಕಾರದ ಕೆಲಸ. ಸರ್, ಒಂದ್ ನಿಮಿಷ ಇರಿ ಸರ್. ಆಡಳಿತ ಪಕ್ಷ ಆಡಳಿತ ಮಾಡಲ್ಲ ಅಂತಂದ್ರೆ ಪರಿಹಾರ ಒದಗಿಸಲ್ಲ ಹಂಗಂದ್ರೆ ಒಂದ್ ನಿಮಿಷ ಅಲ್ವಾ? ಅದಕ್ಕೆ ಸರಿಯಾಗಿ ಸಮೀಕ್ಷೆ ಮಾಡಿ, ವರದಿ ತಗೊಳ್ಳಿ, ಇಲಾಖೆಗೆ ಹೋಗಿ, ಸೆಂಟ್ರಲ್ ಗವರ್ಮೆಂಟ್ ಕಳಿಸಿ, ಅದಕ್ಕೊಂದು ಪ್ರೊಸೀಜರ್ ಇದೆ, ಫಾಲೋ ಮಾಡಿ. ಬರೀ ರಾಜಕೀಯಕ್ಕೆ ಭಾಷಣ ಮಾಡಬೇಡಿ ನೀವು, ಬೇಡ ಸರ್. ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಿದೆ ನೋಡಿ? ಏನೋ ಕಂಟೆಂಟ್ ಇಟ್ಕೊಂಡ್ ಬಂದಿರ್ತಾರೆ, ಅದನ್ನ ಮಾತಾಡಕ್ ಬಿಡೋದಿಲ್ಲ ನೀವು. ಯಾಕೆ ಇವತ್ತು ಯಾಕೆ ಹಿಂಗಾಗ್ಬಿಡ್ತಿದೆ? ಏನ್ ಸರ್ ನೀವು? ಪ್ಲೀಸ್ ಸುಮ್ಮನೆ ಏನೇನೋ ಮಾತಾಡೋದಲ್ಲ. ಸಿದ್ದರಾಮಯ್ಯನವ್ರ ಕುರ್ಚಿ ಬಗ್ಗೆ ಚರ್ಚೆ ಆದಾಗಲ್ಲ MB ಪಾಟೀಲ್ ಅವ್ರು ಹೊರಗಡೆ ಬರ್ತಾರೆ, ಸತೀಶ್ ಜಾರಕಿಹೊಳಿ ಅವರು CM ಅನ್ನುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ನಿಜಕ್ಕೂ ಹಂಗೆ ಚರ್ಚೆ ಆಗುತ್ತೆ ಅಥವಾ ಈ ಥರದ ವಿಷಯಗಳನ್ನು ಹೊರಗೆ ಬಿಟ್ಬಿಟ್ಟು ಅಗೇನ್ ಡೈವರ್ಟ್ ಮಾಡ್ತಾರೆ? 100% ನಡೀತಾ ಇದೆ ಮೇಡಮ್ ರಾಜ್ಯದಲ್ಲಿ. ಯಾಕೆ ನಡೀತಾ ಇದೆ ಅಂತಂದಾಗ, ಮೊದಲನೇ ಸತಿ 2014ರಿಂದ ಏನು 18ವರೆಗೂ ಸಿದ್ದರಾಮಯ್ಯ ಇದ್ರು, ಅವಾಗಲೇ ಇದು ಆಪರೇಷನ್ ಆಗಿತ್ತು. ಅವಾಗಲೇ 50-50 ಸರ್ಕಾರ ಅಂತ ಡಿಸೈಡ್ ಆಗಿತ್ತು. ಸೊ ಪರಿಪೂರ್ಣ ಮಾಡಕ್ ಒಂದು ಅವಕಾಶ ಕೊಟ್ಟರು. ಎರಡನೇ ಸತಿ ಕೂಡ ಕೊಡಕ್ ಮುಂಚೆ ಫಸ್ಟ್ CM DK ಶಿವಕುಮಾರ್ ಆಗ್ಬೇಕಂತಾನೆ ಮಾತಿತ್ತು. ಇವ್ರೇನು ಇಲ್ಲ ಎಲ್ಲ ನಿಮ್ಗೆ ಬಂದು ಹೇಳಿದ್ರು ಅಂದ್ರೆ ನಡೆದಿರೋ ವಿಚಾರ ಇದು, ರಾಜ್ಯದಾಗ ಗೊತ್ತಿರೋಂಥದ್ದು. ಈಗ ನಮ್ಮ ಪ್ರಶ್ನೆ ಇಷ್ಟೇ ನಮ್ಗೆ ಬೇಕಾಗಿರೋದು, ಕಾಂಗ್ರೆಸ್ ಪಕ್ಷದ 138 ಜನನ ಇವತ್ತು ರಾಜ್ಯದ 7 ಕೋಟಿ ಜನ ನಂಬಿ ಇವ್ನು ಓಟ್ ಕೊಟ್ಟಿದ್ದಾರೆ. ಇವರು CM ಸಿದ್ದರಾಮಯ್ಯನಾಗ್ಲಿ, MB ಪಾಟೀಲ್ ಆಗ್ಲಿ, ಸತೀಶ್ ಜಾರಕಿಹೊಳಿ ಆಗ್ಲಿ, ಇಲ್ಲ ಇನ್ಯಾರನ ಅವರು DK ಶಿವಕುಮಾರ್ ಆಗ್ಲಿ, ನಮ್ಗೆ ಅದೆಲ್ಲ ಪ್ರಶ್ನೆ. ಈಗ ಏನಾದ್ರೂ CM ಬದಲ ಅವ್ನು DCM ಇವರು ಶಿವಕುಮಾರ್ ಬಂದ್ರೆ ಜನೌಷಧಿ ಕೇಂದ್ರ ಮುಚ್ಚಿ ತೆಗಿತಾರ, ವಿದ್ಯುತ್ ದರ ಇಳಿಸ್ತಾರ, ನೀರಿನ ದರ ಇಳಿಸ್ತಾರ,
ಜನನ ಮರಣ ಪತ್ರಕ್ಕೆ ಶುಲ್ಕ ಹೆಚ್ಚಿಸ್ತೀರಾ, ಅದನ್ನೇನೋ ಇಳಿಸ್ತೀರಾ? ಮುದ್ರಾಂಕ ಶುಲ್ಕ ಹೆಚ್ಚಿಸ್ತೀರಾ, ಅದನ್ನೇನೋ ಇಳಿಸ್ತೀರಾ? ಅಲ್ಲ, ನೀವು ಆಸ್ತಿ ತೆರಿಗೆನ ಇಳಿಸ್ತೀರಾ ನೀವು? ಅಲ್ಲ, ನೀವು ಸಿಎಂ ಬಗ್ಗೆ ನಮ್ಗೆ ಅಧ್ಯಕ್ಷ ಇಲ್ಲ. ಐ ಅಗ್ರಿ. ನೋಡಿ ನಾಗೇಂದ್ರ ಅವರೇ, ನೀವು ಹೇಳಿರೋ ಇಷ್ಟು ಸಿದ್ದರಾಮಯ್ಯನವ್ರ ಡಿಸಿಷನ್ ಅಲ್ಲ, ಕರ್ನಾಟಕ ಕಾಂಗ್ರೆಸ್ ಡಿಸಿಷನ್. ಡಿಕೆ ಶಿವಕುಮಾರ್ ಬಂದ್ರೆ ಚೇಂಜ್ ಮಾಡ್ತೀವಿ. ನೀವು ನೆಕ್ಸ್ಟ್ ಅಧಿಕಾರಕ್ಕೆ ಬಂದ್ರೆ ಕಮ್ಮಿ ಮಾಡಬೇಕು. ನಮಗೆ ನಾವು ಹೆಂಗಾಗುತ್ತೆ? ನೀವು ನೆಕ್ಸ್ಟ್ ಅಧಿಕಾರಕ್ಕೆ ಬಂದ್ರೆ ನೀವು ಇದನ್ನೆಲ್ಲ ಕಮ್ಮಿ ಮಾಡಬೇಕು. ಒಂದು ನಿಮಿಷ ಮೇಡಮ್, ನಮಗೆ ಆಗ್ತಾರ ಅನ್ಯಾಯದ ಬಗ್ಗೆ ಮಾತ್ರ ನಾವು ಕೂಗಬೇಕು. ಇಲ್ಲಿ ನಮ್ಮ ರಾಜ್ಯದ 7 ಕೋಟಿ ಜನಕ್ಕೆ ಆಗ್ತಾರ, ನಿರಂತರ ಆಗ್ತಾರ ಅಂತ ನೋವು ಸಾವುಗಳ ಬಗ್ಗೆ ಮಾತಾಡ್ಬೇಕು ನಮ್ಗೆ. ಇಲ್ಲಿ ಸಿಎಂ ಯಾರಾದ್ರೆ ಏನ್ ಮೇಡಮ್? ಎಲ್ಲ ಶ್ರೀಮಂತ ಸಿಎಂ. ಇವತ್ತು ದೇಶದಲ್ಲೇ ನಂಬರ್ 2 ಸಿಎಂ ಅಂದ್ರೆ ಡಿಕೆ ಶಿವಕುಮಾರ್ ಬರುತ್ತೆ. ಇವತ್ತು ಸಿಎಂ ಸ್ಥಾನದಲ್ಲಿ ಇಡೀ ದೇಶದ ಸ್ಕೂಟಿ ಮಾಡಿದ್ರೆ ಸಿದ್ದರಾಮಯ್ಯ ಸ್ಥಾನ ಬರುತ್ತೆ, ಮೊದಲನೇ ಸ್ಥಾನ. ಈ ರೀತಿ ಸಿಎಂಗಳು ದೇಶದಲ್ಲಿ ನಂಬರ್ 1 ನಂಬರ್ 2 ಸ್ಥಾನದಲ್ಲಿ ಅವರೇ. ನಮಗೆ ಅವ್ರ ಸಮಸ್ಯೆ ಇಲ್ಲ. ನಮಗೆ ರಾಜ್ಯದ ಜನರ ಸಮಸ್ಯೆಗಳಿಗೆ ನಿಮ್ಮಿಂದ ಪರಿಹಾರ ಏನು? ಸೂರ್ಜಿವಾಲ ಅವರೇ, ನಿಮ್ಮಿಂದ ಪರಿಹಾರ ಏನು? ನೀವು ರಾಜ್ಯಕ್ಕೆ 15 ದಿವಸಕ್ಕೆ ಟೂರ್ ಮ್ಯಾಪ್ ಆಗ್ತಾ ಇದ್ರಿ, ನೀವು ಶಾಸಕರು ಮೌಲ್ಯಮಾಪನ ಮಾಡ್ದಲ್ಲ, ಬದಲಾವಣೆ ಏನು? ಹಂಗಾರಿ ಬಿಫೋರ್ ನವೆಂಬರ್ ಒಂದ್ಸತಿ ಬಂದ್ಬಿಟ್ಟು ಮೌಲ್ಯಮಾಪನ ಇದೆ ಸೆಷನ್ ಹಂಗಾರೆ ಅಲ್ಲ, ಬಂದ್ ಮಾಡ್ತಾರದು. ಇಲ್ಲಿ ಡೈವರ್ಟ್ ಆಗ್ಬಾರ್ದು, ಸರ್ಕಾರ ಬಿದ್ದೋಗ್ಬಾರ್ದು. ಎಲ್ಲಿ JDS ಕಡೆ ಹೋಗ್ಬಿಡ್ತಾರೋ, ಎಲ್ಲಿ ಬಿಜೆಪಿ ಕಡೆ ಹೋಗ್ಬಿಡ್ತಾರೋ, ಎಲ್ಲಿ ಒಂದು ಟೀಮ್ ಕಟ್ಕೊಂಡು ಸರ್ಕಾರ ಬೀಳಿಸ್ತಾರೋ ಅನ್ನೋ ಭಯದಿಂದ ಹೈಕಮಾಂಡ್ ಕುಂದಿದೆ. ಇವತ್ತು ಹೈಕಮಾಂಡ್ ಕಂಪ್ಲೀಟ್ ನಿಶಕ್ತಿಯಾಗೋಗಿದೆ. ಪಕ್ಷ ನಿಷ್ಠೆ ಇಲ್ಲದಂತಹ ನಾಯಕರು ಕಾಂಗ್ರೆಸ್. ಹೌದು, ಅದೇ ಆಗಿರೋದು. ಇವತ್ತು ನೋಡಿ, ಒಂದು ಪೋರ್ಟ್ಫೋಲಿಯೋ 4 ಜನಕ್ಕೆ ಕೊಟ್ಟಿದ್ದಾಳೆ. DK ಶಿವಕುಮಾರ್ 4 ಪೋರ್ಟ್ಫೋಲಿಯೋ ಇದೆಯಲ್ಲ, ಆ ಪೋರ್ಟ್ಫೋಲಿಯೋದಲ್ಲಿ ಆಗಿರೋಂಥ ಅಭಿವೃದ್ಧಿ ಏನು ಜನ ಕೇಳ್ತಾ ಇದ್ದಾರೆ. ಇವತ್ತು ಬೆಂಗಳೂರು ನಗರ ಅಭಿವೃದ್ಧಿ, ಒಂದು ದಿನಕ್ಕೆ 1000 ಗುಂಡಿ ಮುಚ್ಚು ಟಾರ್ಗೆಟ್. ಅದು ಅವೈಜ್ಞಾನಿಕವಾಗಿ ಮುಟ್ಟುವಂತ ಗುಂಡಿಗಳು ಮುಚ್ಚಬೇಕು. 1 ಅವರ್ ಒಂದು ಗುಂಡಿ ಮುಚ್ಚಿ ಟಾರ್ಗೆಟ್ ಕೊಟ್ಟಿದ್ರಿ. ನೀರಾವರಿ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಕೊಟ್ಟಿದ್ದೀರಿ? ಆಯ್ತು, ಈಗ KPC ಅಧ್ಯಕ್ಷ ಸ್ಥಾನಕ್ಕೆ ಪರಿಪೂರ್ಣವಾಗಿ ನಮ್ಮ ಅಧ್ಯಕ್ಷ ಸಿಗ್ತಾರೆ ಅಂತ ಕೂಗಿದೆ, ಅದಕ್ಕೆ ಸ್ಥಾನ ಕೊಟ್ಟಿದ್ರಿ. ಬೆಂಗಳೂರು ಅಭಿವೃದ್ಧಿ ಇಲ್ಲ. ಈ DCM ಸ್ಥಾನ ತಗೊಂಡು ಏನೇನು ಅಭಿವೃದ್ಧಿ ಮಾಡಿದಿರಿ? ಈ ತರ ನಾಟ್ ಪೋರ್ಟ್ಫೋಲಿಯೋ ಸತೀಶ್ ಜಾರಕಿಹೊಳಿ ಕ್ವಶನ್ ಮಾಡ್ತಾರೆ, ಯಾಕೆ DK ಶಿವಕುಮಾರ್ ಅವ್ರು ಮಾತ್ರ ನಾಟ್ ಪೋರ್ಟ್ಫೋಲಿಯೋ ಅವ್ರು ಮಾತ್ರ ಬೇಕಾ? ನಮ್ಗೆ ಕೊಡಿ ಅಧ್ಯಕ್ಷ ಸ್ಥಾನ, ನಮ್ಗೆ ಕೊಡಿ ಅಂದ್ರು. ಇದೇ ವೇಣುಗೋಪಾಲ್ ಅವರು ನೋಡಿ, ನಾನು ಮಾತಾಡಿಲ್ಲ. ಇದು ನೋಡಿ, ಇದು ನಾನು ಮಾತಾಡಿಲ್ಲ ನೋಡಿ. ಇವಾಗ ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸಭ್ಯತೆ ಇದೆನಾ? ಇಲ್ಲ ಮೇಡಮ್, ಹೇಳದ್ ಬಿಡಿ. ಇದು ನೋಡಿ, ಡಿಸ್ಟರ್ಬ್ ಮಾಡಿದ್ದಾರೆ. ಸಭ್ಯತೆ ಇದು. ಹಂಗಾಗಿ ಸರ್, ನಿಮ್ ಟರ್ಮ್ ಬಂದಾಗ ಮಾತಾಡಿ ಸರ್. ಗೊತ್ತಾಗ್ತಿಲ್ವಾ ನಿಮ್ಗೆ? ನಿಮ್ ಟರ್ಮ್ ಬಂದಾಗ ಮಾತಾಡಿ, ಇಲ್ಲಾಂದ್ರೆ ಅವಕಾಶನೇ ಇರಲ್ಲ. ನಿಮ್ಮ ಟರ್ಮ್ ಬಂದಾಗ ಮಾತಾಡಿ, ನಿಮ್ಗೆ ಅವಕಾಶ ಸಿಕ್ಕಾಗ ಮಾತಾಡಿ. ದಯವಿಟ್ಟು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಿದ್ದೀರಾ? ರಾಹುಲ್ ಗಾಂಧಿ ಯಾರು, ಪ್ರಿಯಾಂಕಾ ಗಾಂಧಿ ಯಾರು, ಮತ್ತೆ ಇವರು ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು, ಇವರೆಲ್ಲ ಫ್ಯಾಮಿಲಿ ಟ್ರೀ ಅಲ್ವಾ? ಇವರೆಲ್ಲ ವಂಶಾವಳಿ ಅಲ್ವಾ? ನಾನು ಅದನ್ನ ಹೇಳಕ್ ಬರ್ತಾ ಇದ್ದೀನಿ. ಇವತ್ತು ನಮಗೆ ರಾಜ್ಯದಲ್ಲಿ ಇವತ್ತು ನಮಗೆ ಅತಿ ಮುಖ್ಯವಾಗಿ ಸಿಎಂ ಸ್ಥಾನ ಬದಲಾವಣೆ ಅಲ್ಲ, ರಾಜ್ಯದ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳನ್ನ ಹೆಂಗೆ ನೀವು ಪರಿಹಾರ ಮಾಡ್ತಾ ಇದ್ದೀರಿ? ಅದ್ರ ಬಗ್ಗೆ ಸುರ್ಜೇವಾಲ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳ್ತಾ ಇದ್ದಾರೆ. ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಈ ಪವರ್ ಶೇರಿಂಗ್ ಎಲ್ಲ ಬಿಟ್ಟು ಆ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು? ಕಾಂಗ್ರೆಸ್ ಏನು ಮಾಡುತ್ತೆ? ಯಾವ ರೀತಿ ಆಡಳಿತ ಕೊಡುತ್ತೆ? ಪ್ರತಿದಿನ ಜನರ ಕಷ್ಟ ಸುಖಗಳಿಗೆ ಪ್ರತಿ ಕ್ಷಣ ಸ್ಪಂದಿಸಿ ಕೆಲಸ ಮಾಡ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹೊಡಿತಿರುವ ಲೂಟಿ GST ದುಡ್ಡನ್ನ ಸಮರ್ಪಕವಾಗಿ ಆಯಾ ಕಾಲಕ್ಕೆ ಕೊಟ್ಟಿದ್ದಿದ್ರೆ ಅದು ಕೊಡ್ಸೋದಕ್ಕೆ ಈ ವಿರೋಧ ಪಕ್ಷಗಳು, ಈ ಎರಡೂ ವಿರೋಧ ಪಕ್ಷಗಳು, ಬಿಜೆಪಿ ಬೆಂಗಳೂರು ಗುಂಡಿಗಳಿಂದ 17 ಜನ ಸತ್ತಾಗಿದ್ದಾರೆ. ಬೈಕ್ ಸಾವಿರ 17 ಜನ ಸತ್ತಾಗಿದ್ದಾರೆ. ಮಾತಾಡಿ ನಿಮ್ದು ಪಾಲಿದೆ ಅದರಲ್ಲಿ. ನಿಮ್ ಸರ್ಕಾರ ಇದ್ದಾಗ ಯಾಕ್ರಿ ಇದನ್ನು ಸಮರ್ಪಣೆ ಅಭಿವೃದ್ಧಿ ಯಡಿಯೂರಪ್ಪನವರು ಮಾನ್ಯ ಸಿದ್ದರಾಮಯ್ಯನವರು ಇಟ್ಟಿದ್ದ ಹಣವನ್ನ ಡೈವರ್ಟ್ ಮಾಡಿಕೊಂಡು ರಸ್ತೆಗಳು ಮತ್ತು ಮೋರಿ ಗುಂಡಿಗಳನ್ನ ವೈಟ್ ಟ್ಯಾಪಿಂಗ್ ರೋಡ್ 190 ಬ್ಯಾನ್ ಮಾಡಿದ್ರು. ಪ್ರಮಾಣದಲ್ಲಿ ಕೆಲಸ ಮಾಡಿಸಲಿಲ್ಲ. ಆ ದುಡ್ಡು 190 ನಿಮ್ಮ ವೈಟ್ ಟ್ಯಾಪಿಂಗ್ ರೋಡ್ಗಳು ರದ್ದು ಮಾಡಿದ್ರು. ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಗಂಡ ಹೆಂಡ್ರ ಜಗಳಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಇವತ್ತು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇವರಿಬ್ರು ದಂಧೆಯಿಂದ ರಾಜ್ಯದ ಜನ ಬಡವರಾಗಿದ್ದಾರೆ. ಯಾಕೆ ಅಂದರೆ ಕೇಂದ್ರ ಸರ್ಕಾರ
ನೋಡಿ ಮೊನ್ನೆ GST ಕಾಂಪನ್ಸೇಷನ್ ಕೊಟ್ಟರು, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗಿಂತ ಲೀಸ್ಟ್ ಕೊಟ್ಟಿದ್ದಾರೆ 3.5%. ಕರೆಕ್ಟ್. ಆದರೆ ನಮ್ಮ ರಾಜ್ಯದಿಂದ ಎಲೆಕ್ಟ್ ಆದ ಮಂತ್ರಿಗಳಾಗ್ಬೋದು, ಯಾರೋ ನಿರ್ಮಲಾ ಸೀತಾರಾಮನ್ ಇಲ್ಲಿಂದಾನೇ ಎಲೆಕ್ಟ್ ಆಯ್ತಾರೆ, ನಮಗೆ ದ್ರೋಹ ಮಾಡ್ತಾರೆ ಅಂಥವ್ರನ್ನ ಇಲ್ಲಿಂದ ರಾಜ್ಯಸಭೆ ಕಳಿಸ್ತಾರೆ. ಅಂತ ನಾಡ ದ್ರೋಹಿಗಳನ್ನ ರಾಜ್ಯಸಭೆಗೆ ಕಳಿಸ್ತಾರಲ್ಲ BJP ಅವರು, ಅವ್ರಿಗೇನೋ ಮರ್ಯಾದೆ ಇದೆಯಾ? ಮತ್ತು ಇನ್ನೊಂದು, ಇಲ್ಲಿಂದ ಹೋಯ್ತಾರೆ ಅಲ್ಲಿ ತನಕ, ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣಗಳಾಗ್ಬೋದು, ಈಗ ಕೆರೆ ಅಭಿವೃದ್ಧಿ ಆಗ್ಬೋದು, ಪೆರಿಫರಲ್ ರಿಂಗ್ ರೋಡ್ ಆಗ್ಬೋದು, STRR ಅದೆಲ್ಲ ಮುಗ್ದಿದೆ, ಅದಕ್ಕೂ ದುಡ್ಡು ಕೊಡ್ತಾ ಇಲ್ವಂತೆ. ಮೋದಿ ಅವರ ಆಫೀಸಲ್ಲಿ ಫೈಲ್ ಬಿದ್ದಿದೆಯಂತೆ, ತಗೊಂಡೋಗಿ ಗಡ್ಕರಿ ಆಫೀಸಿಂದ ಮೋದಿ ಆಫೀಸಿಗೆ ಶಿಫ್ಟ್ ಮಾಡ್ಕೊಂಡು ಇಟ್ಕೊಂಡು ಕೂತವ್ರಂತೆ. ಅಂದರೆ ಇವತ್ತು ಈಗ ಮೇಕೆದಾಟು ಆಗ್ಬೋದು, ಮತ್ತೆ ಮಹದಾಯಿ ಯೋಜನೆ ಆಗ್ಬೋದು, ಕೇಂದ್ರ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಅಂದ್ರೆ, ನೀವು ಯಾವುದೋ ಪಾಕಿಸ್ತಾನ ಅನ್ನೋ ಲೆಕ್ಕಕ್ಕೆ ನಮಗೆ ಧೋರಣೆ ತೋರಿಸ್ತಾ ಇದ್ದಾರೆ. ನಾವು ನಮ್ಮ ಕರ್ನಾಟಕ ಭಾರತ ದೇಶದ ಒಳಗಡೆನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಇವತ್ತು BJP ನಮ್ಮನ್ನ ಈ ಲೆವೆಲಲ್ಲಿ ನೋಡ್ತಾ ಇದ್ದಾರಲ್ಲ ಮೋದಿ ಅವರು, ಇದನ್ನ ನಾವು ಸಹಿಸಲ್ಲ. ನಾನು ಹೇಳೋದು, ಇನ್ನೊಂದ್ ಕಡೆ ನಮಗೆ ಬರಬೇಕಾದ ದುಡ್ಡುಗಳನ್ನೆಲ್ಲ ತುಂಬಾ ಮೋಸ ಮಾಡಿದ್ದಾರೆ. ನಾವು 4 ರಿಂದ 5 ಲಕ್ಷ ಕೋಟಿ GST ಅಮೌಂಟ್ ಹೋಗುತ್ತೆ, ನಮಗೆ ಕೇವಲ 40 ರಿಂದ 50 ಸಾವಿರ ಕೋಟಿ ಕೊಡ್ತಾ ಇದ್ದಾರೆ. ಇಷ್ಟು ಲೂಟಿ ಮಾಡಿ ಇವತ್ತು ಅಂದ್ರೆ ಈ ಜನಗಳು ಸಫರ್ ಆಗ್ಬೇಕು. ಕಾಂಗ್ರೆಸ್ ಯಾಕಂದ್ರೆ ಅಲ್ಲಿಂದ ಹಣ ಬಿಡುಗಡೆ ಆಗ್ಬಿಟ್ರೆ ಇವ್ರು ಕೆಲಸ ಮಾಡ್ಬಿಡ್ತಾರೆ, ಅವಾಗ ಕಾಂಗ್ರೆಸ್ನ ಬೈಯಲ್ಲ, ಇವ್ರು ಬೈಬೇಕು ಅಂದ್ಬಿಟ್ಟು ಅವ್ರು ದುಡ್ಡು ಕೊಡ್ತಾ ಇಲ್ಲ. ಇವ್ರೇನ್ ಮಾಡ್ತಾವ್ರೆ, ಈ ಸರ್ಕಾರ ನಡೆಸ ಕಾಸಿಲ್ಲ ಅಂದ್ಬಿಟ್ಟು ಜನರ ಮೇಲೆ ತೆರಿಗೆ ಹಾಕ್ತಾವ್ರೆ, ಜನರು ಕಿತ್ತೋಗಿ ಸಾಯ್ತಾವ್ರೆ. ಇವತ್ತು ಜನರುಗಳು ನಮ್ಮ ಪರಿಸ್ಥಿತಿ ಹೆಂಗಾವ, ಕರೆಂಟ್ ಇಲ್ಲ, ನೀರಿಲ್ಲ, ವಾರಕ್ಕೊಂದ್ ದಿವಸ ನೀರು ಬಿಡ್ತಾರೆ, 1 ಲಕ್ಷಾಂತರ ಮನೆಗಳ ಕರೆಂಟ್ ಇಲ್ಲ, ಒಂದ್ ಕಡೆ ಕರೆಂಟ್ ಬೆಲೆ ಏರಿ, ನೀರ್ ಬೆಲೆ ಏರಿಕೆ, ಯಾವ್ದು ಬೆಲೆ ಬಿಟ್ಟಿದ್ದೀರಿ? ಇವತ್ತು ನಾನು ಹೇಳೋದು, ಕರ್ನಾಟಕನ ಒಂದು ರೀತಿ ನೀವು ಯಾರೋ ಈ ಕಡೆ BJP ಈ ಕಡೆ ಕಾಂಗ್ರೆಸ್ ಇಬ್ರು ಸೇರ್ಕೊಂಡು ಲೂಟಿ ಹೊಡಿತಾ ಇದ್ದೀರಾ. JDS ಅವ್ರಿಗೆ ಪರಿಸ್ಥಿತಿ ಇನ್ನೇನು ಕಾರ್ಯಕ್ರಮದ ಬಗ್ಗೆ ಥ್ಯಾಂಕ್ ಯು ಒಟ್ಟ ಆಯ್ತು ಬಿಡಿ ಸರ್, ಆಯ್ತು ನೀವು ಕಳಿಸಿರಂತೆ. ಓಕೆ, ಸೆಪ್ಟೆಂಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿ ಆಗಿದೆ, ಕಾದು ನೋಡೋಣ. ಆದರೆ ನಾವು ಜನಸಾಮಾನ್ಯರು ಬಯಸೋದು ಒಂದು ಒಳ್ಳೆ ಆಡಳಿತವನ್ನು, ಆ ನಿರೀಕ್ಷೆ ಹಂತ ಹಂತವಾಗಿ ಹುಸಿಯಾಗ್ತಿರೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.